ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ಸ್ನೇಹಿತರೆ, ಜನರಲ್ ಇಂಗ್ಲಿಷ್ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇದು 4ನೇ ವಿಡಿಯೋ. ಓಕೆ, ಇವತ್ತು ನಾವು ವರ್ಬ್ಸ್ ಮತ್ತೆ ಅಡ್ವರ್ಬ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ರಿಯಾ ಮತ್ತೆ ಕ್ರಿಯಾ ವಿಶೇಷಣಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕ್ರಿಯಾ ವಿಶೇಷಣಗಳಲ್ಲಿ ನಿಮ್ಗೆ ಒಂದಷ್ಟು ಎರರ್ ಫೈಂಡಿಂಗು, ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಕೇಳ್ತಾ ಇರ್ತಾನೆ ಎಕ್ಸಾಮ್ ಗಳಲ್ಲಿ. ಮತ್ತೆ ಕ್ರಿಯಾಪದ ಅಂದ್ರೆ ಇದು ನಮ್ಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ. ಓಕೆ, ಸೊ ಅದರಲ್ಲಿ ನಮ್ಗೆ ಇದರ ಒಂದು ಬಳಕೆ ಈಸಿ ಆಗುತ್ತೆ. ಡಿಗ್ರಿ ಆಫ್ ವರ್ಬ್ ಅಡ್ವರ್ಬ್ಸ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸರ್. ಇದು ಗ್ರೂಪ್ ಸಿ, ಪಿಡಿಒ, ಬ್ಯಾಂಕಿಂಗ್ ಎಲ್ಲಾ ರೀತಿಯ ಇದು ಗ್ರಾಮರ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ 360 ಡಿಗ್ರಿ ಪಾಯಿಂಟ್ ಆಫ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈಗ ಗ್ರೂಪ್ ಸಿ ಬರ್ದೇ ಇರೋದು ಪಿಡಿಒ ಬರ್ಬೋದು. ಸೊ ಹಾಗಾಗಿ ಗ್ರಾಮರ್ ಅಂದ ತಕ್ಷಣ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡಬಹುದು. ಸೊ ಇದನ್ನು ಓದಿದ್ರೆ ನಿಮಗೆ ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಹೆಲ್ಪ್ ಆಗ್ಬೇಕು ಆ ರೀತಿ. ಓಕೆ ಸರ್. ಸೊ ರಿಮೈನಿಂಗ್ ಪಾರ್ಟ್ಸ್ ಅಪ್ ಟು 3 ವಿಡಿಯೋ ಏನು ಆಲ್ರೆಡಿ ಆಗಿದೆ. ನೋಡಿಲ್ಲ ಅಂದ್ರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೇನೆ. ಮತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ್ರೂ ಕೂಡ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಲಿಂಕ್ಸ್ ಗಳು ಸಿಗ್ತವೆ. ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಓಕೆ ಸರ್, ಫೈನ್. ನೆಕ್ಸ್ಟ್ ಸ್ಟಾರ್ಟಿಂಗ್ ನಾನೀಗ ವರ್ಬ್ಸ್ ಬಂದ್ಬಿಡ್ತೀನಿ. ಕ್ರಿಯಾಪದ ಸರ್, ಈ ವರ್ಬ್ಸ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ವರ್ಬ್ ರಿಲೇಟೆಡ್ ಎರರ್ ಫೈಂಡಿಂಗ್ ಅಂತ ಬರಲ್ಲ. ಓಕೆ, ತಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೇನು, ಅದಕ್ಕಿಂತ ಮುಂಚೆ ನೀವು ವರ್ಬ್ಸ್ ಅಂದ್ರೇನು, ಅಡ್ವರ್ಬ್ಸ್ ಅಂದ್ರೇನು ತಿಳ್ಕೊಬೇಕು. ಓಕೆ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಗೆ ಯಾವ ವರ್ಬ್ಸ್ ಯೂಸ್ ಮಾಡಬೇಕು, ಯಾವ ವರ್ಬ್ ಯೂಸ್ ಮಾಡಬೇಕು, ಅದ್ರ ಜೊತೆ ಹೆಂಗೆ ಸಂಬಂಧ ಇದೆ, ಆಬ್ಜೆಕ್ಟ್ ಇದ್ದಾಗ ಹೆಂಗಿರುತ್ತೆ. ಸಿಂಪಲ್ ಸರ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಅಲ್ಲಿ. ಓಕೆ, ಇದ್ರಲ್ಲಿಂದನೇ ನಿಮ್ಗೆ ಮ್ಯಾಕ್ಸಿಮಮ್ ಎರರ್ಸ್ ಫೈಂಡಿಂಗ್ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಇದು ಮಾಡ್ತೀನಿ, ಅದು ನೆಕ್ಸ್ಟ್ ಮಾಡ್ತೀನಿ. ಈಗ ನೋಡಿ, ಅದನ್ನ ಮಾಡ್ಬೇಕು ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ವರ್ಬ್ ಅಂದ್ರೆ ಏನೋ ತಿಳ್ಕೊಬೇಕಲ್ವಾ. ಸಿಂಪಲ್ ಅಲ್ವಾ ಸರ್? ಅಂದ್ರೆ ಕ್ರಿಯಾಪದ ಅಂದ್ರೆ ಏನ್ ತಿಳ್ಕೊಬೇಕು, ಕ್ರಿಯಾ ವಿಶೇಷಣ ಅಂದ್ರೆ ಅಡ್ವರ್ಬ್ ಅಂದ್ರೆ ಏನ್ ತಿಳ್ಕೊಬೇಕು, ಮತ್ತೆ ಟೆನ್ಸಸ್ ಪಾಸ್ಟ್ ಪ್ರೆಸೆಂಟ್, ಓಕೆ, ಕಂಟಿನ್ಯೂಯಸ್, ಓಕೆ, ING ಫಾರ್ಮ್. ಸೊ ಇವೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ, ನಮ್ಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ಈಸಿ ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ತಗೋತೀನಿ. ಫೈನ್ ಸರ್. ಓಕೆ, ಈಗ ವರ್ಬ್ ಅಂದ್ರೆ ಸರ್ ಸಿಂಪಲ್ ಸರ್. ನಾವು ಕನ್ನಡ ಗ್ರಾಮರ್ ಕೂಡ ಮಾಡಿದ್ದೀವಿ, ನಮ್ಮ ಚಾನಲ್ ಇದೆ. ಗ್ರಾಮರ್ ಅಲ್ಲಿ ನಾವು ಓದಿದೀವಿ ಕ್ರಿಯಾಪದ ಅಂದ್ರೆ ಏನು ಅಂತ. ಒಂದು ಕ್ರಿಯೆ ಆಗ್ತಕ್ಕಂಥದ್ದು, ಯಾವುದೇ ಒಂದು ನೀವು ಸೆಂಟೆನ್ಸ್, ಒಂದು ಲೈನ್ ತಗೊಂಡ್ರೆ, ವಾಕ್ಯ ತಗೊಂಡ್ರೆ ಅಲ್ಲಿ ಕ್ರಿಯಾಪದ ಇರ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಸುಮ್ನೆ ಅದೊಂದು ವಾಕ್ಯ ಅಂತ ಅನ್ಸ್ಕೊಳ್ಳೋದು ಅಲ್ವಾ. ಸಿಂಪಲ್ ಅಲ್ವಾ ಸರ್? ಹಾಗಾದ್ರೆ ಕ್ರಿಯಾಪದ ಅಂದ್ರೆ ಏನು? A verb is a word that tells us what a person, animal or thing is doing. ಅಂದ್ರೆ ಒಬ್ಬ ವ್ಯಕ್ತಿ, ಪ್ರಾಣಿ ಅಥವಾ ವಸ್ತು ಏನ್ ಮಾಡ್ತಾ ಇದೆ ಅಂತ ತಿಳಿಸ್ತಕ್ಕಂಥದ್ದೇ ಕ್ರಿಯಾಪದ. ಓಕೆ, ಅವುಗಳು ಕ್ರಿಯಾಪದದ ಕ್ರಿಯೆಯನ್ನು ತೋರಿಸ್ತವೆ. ಕ್ರಿಯಾಪದದ ಏನ್ ಕ್ರಿಯೆ ಮಾಡ್ತಾ ಇದೆ ಅಂತ ತೋರಿಸ್ತವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದಷ್ಟು ಕ್ರಿಯಾಪದಗಳಿವೆ ಅದು ಅಸ್ತಿತ್ವ ಗೋಚರಿಸಲ್ಲ ನಮ್ಗೆ. ಅಂಥದ್ದು ಕೂಡ ಇವೆ ಕ್ರಿಯಾಪದದಲ್ಲಿ, ಅದ್ರ ಅಸ್ತಿತ್ವನೇ ಗೋಚರಿಸಲ್ಲ. ಮುಂದೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಹಾಗಾದ್ರೆ ಕ್ರಿಯಾಪದ ಅಂದ್ರೆ ಏನು ಅಂತ ಗೊತ್ತು ನಿಮ್ಗೆ. ಕನ್ನಡ ವ್ಯಾಕರಣ ಓದಿವಿ, ವರ್ಬ್ಸ್ ಅಂದ್ರೆ ಏನು ಅಂತ ಗೊತ್ತು. ಅದರಲ್ಲಿ ವಿಧಗಳು ಕೂಡ ಇದೆ. ಓಕೆ, ಕೈಂಡ್ಸ್ ಆಫ್ ವರ್ಬ್ಸ್, ವಿಧಗಳು ಕೂಡ ಇದೆ. ಒಂದು ಪ್ರಿನ್ಸಿಪಲ್ ಅಥವಾ ಮೇನ್ ವರ್ಬ್ ಅಥವಾ ಫುಲ್ ವರ್ಬ್ ಅಂತ ಕರಿತೀವಿ. ಇನ್ನೊಂದು ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಓಕೆ, ನಾವೆಲ್ಲ ಓದಿದೀವಿ ಸರ್. ವರ್ಬ್ಸ್, ವಾಸ್ ಅಂದ್ರೆ ಅದು ವರ್ಬ್ ಅಲ್ಲ ಬರುತ್ತೆ, ಅದು ಹೆಲ್ಪಿಂಗ್ ವರ್ಬ, ಪ್ರಿನ್ಸಿಪಲ್ ವರ್ಬ, ಇದು ಮುಖ್ಯವಾಗ್ತಾ ಹೋಗ್ತದೆ. ಓಕೆ, ಒಂದೊಂದೇ ತಿಳ್ಕೊತಾ ಹೋಗೋಣ. ಫೈನ್ ಸರ್, ಫೈನ್. ಈಗ ಪ್ರಿನ್ಸಿಪಲ್ ವರ್ಬ್ ಅಂದ್ರೆ ಏನು ಸರ್? ಮೊದಲನೇದು ಏನು ಪ್ರಿನ್ಸಿಪಲ್? ಇಟ್ ಇಸ್ ಮೇನ್ ವರ್ಬ್ ಆಫ್ ದ ಸೆಂಟೆನ್ಸ್. ಅದು ಒಂದು ವಾಕ್ಯದಲ್ಲಿನ ಮುಖ್ಯ ಕ್ರಿಯಾಪದಗಳಾಗಿದೆ. ಮೇನ್ ವರ್ಬ್ ಅದು. ದೇ ಕ್ಯಾನ್ ಸ್ಟ್ಯಾಂಡ್ ದೇರ್ ಓನ್. ಅದು ತಮ್ಮ ಒಂದು ಅಸ್ತಿತ್ವನ ಕಾಪಾಡ್ಕೊಳ್ತಾರೆ. ಮೇನ್ ವರ್ಬ್ ವೆರಿ ವೆರಿ ಇಂಪಾರ್ಟೆಂಟ್. ಮುಖ್ಯ ಕ್ರಿಯಾಪದ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಂಪಲ್ ತೋರಿಸಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಅಂಡ್ ಈ ವರ್ಬ್ ಇದೆಯಲ್ಲ, ಇದು ಯೂಶಲಿ ಈ ಎಲ್ಲ ಈಗ ಸಿಂಪಲ್ ಪ್ರೆಸೆಂಟ್ ವರ್ಬ್ ಅಂತ ಏನ್ ಕರಿತೀವಿ, ಅದು ನಮ್ಗೆ ಹೆಲ್ಪ್ ಮಾಡುತ್ತೆ. ಏನ್ ಹೆಲ್ಪ್ ಮಾಡುತ್ತೆ? ಟೆನ್ಸಸ್ಗೆ ಹೆಲ್ಪ್ ಮಾಡುತ್ತೆ. ಏನ್ ಟೆನ್ಸು? ನಮ್ಮ ಭೂತಕಾಲನ, ಭವಿಷ್ಯತ್ ಕಾಲನ, ಅಥವಾ ನಮ್ಮ ಪ್ರೆಸೆಂಟ್ ಅಲ್ಲಿ ಇದೀವಾ, ಓಕೆ, ಇನ್ಫಿನಿಟ್ ಅಲ್ಲಿ ಇದೀವಾ. ಸೊ ಇದನ್ನ ಈ ವರ್ಬ್ ನಮಗ್ ತಿಳಿಸ್ತಾ ಕೊಡ್ತಾ ಹೋಗುತ್ತೆ. ಇದು ಯಾವಾಗ ಗೊತ್ತಾಗುತ್ತೆ? ನಾವು ಮುಂದೆ ಟೆನ್ಸ್ ಮಾಡ್ತೀನಿ, ನಿಮಗ್ ತೋರಿಸ್ತೀನಿ. ಇಲ್ಲೂ ಕೂಡ ಒಂಚೂರು ತೋರಿಸ್ತೇನೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ರೀಡ್ ಅಂತಕ್ಕಂಥದ್ದು ಓದ್ತಾ ಇದ್ದಾನೆ ಅಂತಕ್ಕಂಥದ್ದು ಕ್ರಿಯಾಪದ. ಇಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ, ಈ ರೀಡ್ಸ್ ದ ಬುಕ್ ಅಂತಿದೆ ಅಲ್ವಾ, ರೀಡ್ಸ್ ದ ಬುಕ್ ಅಂತಿದೆ. ಈ ರೀಡ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಮೇನ್ ವರ್ಬ್. ಓಕೆ, ಮೇನ್ ವರ್ಬ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಶಿ ಪುಲ್ಡ್ ದ ಕಾರ್ಟ್ ಅವೇ ಅಂತಿದೆ. ಇದು ರೀಡ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ. ಓಕೆ, ಪ್ರೆಸೆಂಟ್ ಫಾರ್ಮ್ ವರ್ತಮಾನ ಕಾಲದಲ್ಲಿದೆ.
ಇಲ್ಲಿ ಶಿ ಪುಲ್ಡ್ ದ ಕಾರ್ಟ್ ಅಂತಿದೆ. ಪುಲ್ ಅಂತಕ್ಕಂಥದ್ದು ಪ್ರೆಸೆಂಟ್ ಅಲ್ವಾ ನಮ್ಗೆ, ಪುಲ್ಡ್ ಅಂತಕ್ಕಂಥದ್ದು ಪಾಸ್ಟ್ ಅಂದ್ರೆ ಭೂತ ಕಾಲದಲ್ಲಿದೆ. ಬಟ್ ಇದನ್ನೇ ಈ ವರ್ಬೆ ನಮ್ಗೆ ತಿಳಿಸುತ್ತೆ ಸರ್, ಏನಂತ ತಿಳಿಸುತ್ತೆ, ಅನಂತನ, ಭೂತನ, ವರ್ತಮಾನನ, ಭವಿಷ್ಯದಲ್ಲಿ ಇದೆಯಾ ಅಂತ ತಿಳಿಸ್ತಾ ಹೋಗುತ್ತೆ. ಸೊ ಪ್ರಿನ್ಸಿಪಲ್ ವರ್ಬ್ ಅಂದ್ರೆ ಮೇನ್ ವರ್ಬ್ ಅಂತ ಅರ್ಥ. ಓಕೆ, ಮುಖ್ಯ ಕ್ರಿಯಾಪದ. ಈಗ ಪುಲ್, ರೀಡ್ ಈ ತರದ್ದು. ಸೊ ಈಗ ಇದು ಮೇನ್ ವರ್ಬ್ ಆಯ್ತು. ಈ ಮೇನ್ ವರ್ಬ್ ಅಲ್ಲೂ ಎರಡು ವಿಧ ಇದೆ ಸ್ನೇಹಿತರೆ. ನಾವು ನಮ್ಮ ಕನ್ನಡ ವ್ಯಾಕರಣದಲ್ಲಿ ಓದಿದ್ವಿ. ಅಂದ್ರೆ ಈ ಕ್ರಿಯಾಪದಗಳು ಸಬ್ಜೆಕ್ಟ್, ಆಬ್ಜೆಕ್ಟ್ ಮತ್ತೆ ಈಗ ನೋಡಿ ಕ್ರಿಯಾಪದ ಏನ್ ಮಾಡುತ್ತೆ ಸರ್, ಕ್ರಿಯಾಪದ ಏನ್ ಮಾಡುತ್ತೆ, ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಕರ್ತೃ, ಕ್ರಿಯಾಪದ ಇದೆಯಲ್ಲ, ಕರ್ಮ ಅಂದ್ರೆ ಕ್ರಿಯಾಪದ, ಕರ್ತೃ ಕರ್ಮ ಕ್ರಿಯೆ ಅಂತ ಏನ್ ಕರಿತೀವಿ. ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಈ ಎರಡಕ್ಕೂ ಜಾಯಿಂಟ್ ಮಾಡುತ್ತೆ. ಒಂದೊಂದು ಸೆಂಟೆನ್ಸ್ ಅಲ್ಲಿ ನಮ್ಗೆ ಆಬ್ಜೆಕ್ಟ್ ಬೇಕಾಗೇ ಇರಲ್ಲ, ಬರೀ ಸಬ್ಜೆಕ್ಟ್ ಮತ್ತೆ ಕ್ರಿಯಾ ವರ್ಬ್ ಬೇಕಾಗಿರುತ್ತೆ. ಸೊ ಅದನ್ನ ನಾವು ಟ್ರಾನ್ಸಿಟ್ ವರ್ಬ್, ಇನ್ ಟ್ರಾನ್ಸಿಟ್ ವರ್ಬ್ ಅಂತ ಕರಿತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ರಿನ್ಸಿಪಲ್ ವರ್ಬ್ ಎರಡು ಡಿವೈಡ್ ಮಾಡ್ತೀವಿ. ಯಾಕಂದ್ರೆ ಎಕ್ಸಾಂಪಲ್ ನೋಡ್ರೆ ಗೊತ್ತಾಗುತ್ತೆ. ಈಗ ನೋಡಿ, ರಾಮ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್ ಅಂತ ಇದೆ ಸರ್. ಸಿಂಪಲ್ ಅಲ್ವಾ ಸರ್? ರೀಡಿಂಗ್ ಅನ್ನೋದು ವರ್ಬ್ ಅಂತ ಗೊತ್ತಾಯ್ತು ನಿಮ್ಗೆ. ರೀಡ್ ಏನ್ ಕ್ರಿಯೆ ಮಾಡ್ತಾನೆ, ಓದ್ತಾ ಇದ್ದಾನೆ ಅಂತಕ್ಕಂಥದ್ದು. ಏನ ರಾಮು, ಓಕೆ, ಯಾವ್ದನ್ನ, ನ್ಯೂಸ್ ಪೇಪರ್ ಅಂದ್ರೆ ಕರ್ಮ ಅಲ್ವಾ, ಕರ್ತೃ ಕರ್ಮ ಕ್ರಿಯೆ ನಾವು ಓದಿದೀವಿ ಕನ್ನಡ ವ್ಯಾಕರಣ. ಸೊ ಇಲ್ಲಿ ಸೀತಾ ಇಸ್ ಗೋಯಿಂಗ್ ಟು ಮಾರ್ಕೆಟ್. ಓಕೆ, ING ಫಾರ್ಮ್ ಅಲ್ಲಿ ಇದೆ. ಗೋ ಅಂತಕ್ಕಂಥದ್ದು ಇಲ್ಲಿ ವರ್ಬ್ ಅಲ್ವಾ, ಕ್ರಿಯಾಪದ. ಸೀತಾ ಅಂತಕ್ಕಂಥ ಸಬ್ಜೆಕ್ಟ್, ಮಾರ್ಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಕರ್ತೃ ಕರ್ಮ ಕ್ರಿಯೆ ಏನಲ್ವಾ ಸರ್? ಹಾಗೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂದ್ರೆ ಕರ್ತೃ ಅಂದ್ರೆ ಸಬ್ಜೆಕ್ಟ್, ಆಬ್ಜೆಕ್ಟ್ ಯಾವ್ದ್ರ ಮೇಲೆ ಏನಾಗ್ತಾ ಇದೆ ಅನ್ನೋದು ಕರ್ಮ. ಓಕೆ, ಸೊ ಇಲ್ಲಿ ಸೀತಾ ಗೋಯಿಂಗ್ ಟು ಮಾರ್ಕೆಟ್ ಅಂತಿದೆ. ಇದನ್ನ ಟ್ರಾನ್ಸಿಯೇಟ್ ವರ್ಬ್ ಅಂತೀವಿ. ಅಂದ್ರೆ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಗೆ ಏನಾಗುತ್ತೆ ನೋಡಿ, ದ ವರ್ಬ್ ಇಸ್ ಅ ಟೈಪ್ ಆಫ್ ಆಕ್ಷನ್ ವರ್ಬ್ ದಟ್ ಲಿಂಕ್ಸ್ ದ ಸಬ್ಜೆಕ್ಟ್ ವಿತ್ ದ ಆಬ್ಜೆಕ್ಟ್. ಓಕೆ, ಅದನ್ನು ಲಿಂಕ್ ಮಾಡ್ತಕ್ಕಂಥದ್ದು ಟ್ರಾನ್ಸಿಟ್ ವರ್ಬ್ ಅಂತ ಕರಿತೀವಿ. ಇನ್ ಟ್ರಾನ್ಸಿಟ್ ವರ್ಬ್ ಅಂದ್ರೆ ನಮ್ಗೆ ಆಬ್ಜೆಕ್ಟ್ ಬೇಕಾಗೇ ಇಲ್ಲ. ಓಕೆ, ಆಬ್ಜೆಕ್ಟ್ ಇರಲ್ಲ. ಈಗ ನೋಡಿ, ರಾಜ್ ಇಸ್ ಪ್ಲೇಯಿಂಗ್. ಓಕೆ, ಅಭಿನವ್ ಇಸ್ ಸ್ಲೀಪಿಂಗ್ ಅಂದ್ರೆ ರಾಮ ಮಲಗಿದ್ದಾನೆ. ಏನನ್ ಮಲಗಿದ್ದಾನೆ ಅಂತ ಕೇಳ್ತೀವ? ಇಲ್ಲ. ಮಲಗೋದು ಒಂದು ಕ್ರಿಯಾಪದ. ರಾಮ ಏನ್ ತಿಂತಾ ಇದ್ದಾನೆ. ಓಕೆ, ರಾಮ ಇಸ್ ಜಂಪಿಂಗ್ ಅಂತ ಕರಿತೀವಲ್ಲ. ಏನನ್ ಜಂಪಿಂಗ್ ಅಂತ ಕೇಳ್ತೀವ? ರಾಮ ಈಸ್ ಜಂಪಿಂಗ್ ಅಂತ ಕರಿತೀವಿ. ಏನನ್ ಜಂಪಿಂಗ್ ಅಂತ ಕರಿತೀವ? ಇಲ್ಲ. ಸೊ ಇಲ್ಲಿಗೆ ನಮ್ಗೆ ಏನಾಗಿದೆ, ರಾಮ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆದ್ರೆ ಜಂಪಿಂಗ್ ವರ್ಬ್ ಅಲ್ವಾ, ಜಂಪ್ ಅಂತಕ್ಕಂಥದ್ದು ವರ್ಬ್. ಇಲ್ಲಿ ಆಬ್ಜೆಕ್ಟೇ ಇಲ್ಲ, ಆಬ್ಜೆಕ್ಟ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನ ಇಂಟ್ರಾನ್ಸಿಯೇಟ್ ವರ್ಬ್ ಅಂತ, ಅಂದ್ರೆ ಆಬ್ಜೆಕ್ಟ್ ಗೆ ಇಲ್ದೇನೆ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಇರ್ತಲ್ಲ, ನಾವು ನೋಡಿದೀವಿ. ನಾವು ಕನ್ನಡ ವ್ಯಾಕರಣದಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಲ್ಲ ಸರ್? ಇದು ಪ್ರಿನ್ಸಿಪಲ್ ವರ್ಬ್ ಅಲ್ಲಿ ಎರಡು ವಿಧ. ಈಗ ಆಕ್ಸಿಲರಿ ವರ್ಬ್ ಬಗ್ಗೆ ಮಾತಾಡೋಣ. ಎರಡನೇದು, ನಾವು ಪ್ರಿನ್ಸಿಪಲ್ ವರ್ಬ್ ಬಗ್ಗೆ ತಿಳ್ಕೊಂಡ್ರೆ ಆಕ್ಸಿಲರಿ ವರ್ಬ್. ಸೊ ವೆರಿ ಇಂಪಾರ್ಟೆಂಟ್, ನಾವು ಯೂಸ್ ಮಾಡ್ತಾ ಇರ್ತೀವಿ. ಹೇಳದ್ನಲ್ಲ, ಇದನ್ನ ನೀವು ಆಕ್ಸಿಲರಿ ವರ್ಬ್ ಯಾವ್ದು ಇದನ್ನ ನಮ್ ಉದ್ದೇಶ ಎಷ್ಟೇ ಸ್ನೇಹಿತರೆ, ಈ ಚಾಪ್ಟರ್ ಉದ್ದೇಶ ಎಷ್ಟೇ ತಿಳ್ಕೊಳ್ಳಿ ಏನು ಅಂತ. ಈ ಚಾಪ್ಟರ್ ನೀವು ತಿಳ್ಕೊಂಡ್ರೆ ಟೆನ್ಸಸ್ ಮತ್ತೆ ಟೆನ್ಸಸ್, ಓಕೆ, ಟೆನ್ಸಸ್ ಏನ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಮಾಡ್ತೀನಿ. ಓಕೆ, ಅದ್ರಲ್ಲಿ ಎರರ್ ಫೈಂಡಿಂಗ್ ಗೆ ಇದೆ ತುಂಬಾ ಇಂಪಾರ್ಟೆಂಟ್. ಸರ್ ಎರರ್ ಹೆಂಗ್ ಫೈಂಡಿಂಗ್ ಮಾಡೋದು ಅಂದ್ರೆ, ಫಸ್ಟ್ ನಾವು ಎರರ್ ಫೈಂಡಿಂಗ್ ಮಾಡ್ಬೇಕಾದ್ರೆ ನಾವು ಬೇರೆ ಹೋಗೋಕ್ಕಿಂತ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನ ನಾವು ಯೋಚನೆ ನೋಡ್ಬೇಕಾಗತ್ತೆ. ಹಾಗಾಗಿ ಇದು ನೆಕ್ಸ್ಟ್ ಚಾಪ್ಟರ್ ತಗೋತೀನಿ. ಅದ್ರಲ್ಲಿ ಫುಲ್ ರೂಲ್ಸ್ ಗಳಿವೆ, ಒಂದಷ್ಟು ಇದನ್ನ ಇದೆ, ಅದ್ರಲ್ಲಿ ನಾವು ತಿಳ್ಕೊತಾ ಹೋಗೋಣ. ಓಕೆ ಫೈನ್. ಇಲ್ಲಿ ಆಕ್ಸಿಲರಿ ವರ್ಬ್ ಅಂತಿದೆಯಲ್ಲ, ಏನದು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಏನ್ ಕರಿತೀವಿ? ಏನದು? ದೀಸ್ ಆರ್ ವರ್ಬ್ಸ್ ವಿಚ್ ಆರ್ ಯೂಸ್ ಟು ಫಾರ್ಮ್ ದ ಟೆನ್ಸಸ್. ಓಕೆ, ನಿಮ್ಗೆ ಸೌಂಡ್ ಬರ್ತಾ ಇದೆ ಅನ್ಕೋತೀನಲ್ಲ. ಸೊ ಸ್ನೇಹಿತರೆ, ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು ಅಂದ್ರೆ, these verbs which are used to form the tenses, moods and voices of the main or principal verbs ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು, ಮುಖ್ಯ ಅಥವಾ ಪ್ರಧಾನ ಕ್ರಿಯಾಪದಗಳ ಉದ್ವಿಗ್ನತೆ, ಮನಸ್ಥಿತಿ, ಧ್ವನಿಗಳ ರೂಪಿಸಲು ಬಳಸ್ತೀವಿ. ಈಗ ಎಕ್ಸಾಂಪಲ್ ಇಷ್ಟೇ ಸರ್, ಸಿಂಪಲ್. ಶಿ ಹ್ಯಾಸ್ ಫಾಲನ್ ಹಿಲ್. ಇಲ್ಲಿ ಫಾಲನ್ ಅಂತಕ್ಕಂಥದ್ದು ಏನು ಸರ್? ವರ್ಬ್, ಕ್ರಿಯಾಪದ. ಓಕೆ, ಇಲ್ಲಿ ಹ್ಯಾಸ್ ಅಂತಿದೆಯಲ್ಲ, ಇದು ಹೆಲ್ಪಿಂಗ್ ವರ್ಬ್. ಓಕೆ, ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್, ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಈಸ್, ವಾಸ್, ನಾವು ಮಾಡ್ತಿಲ್ಲ ವಾಸ್, ಪ್ರೆಸೆಂಟ್ ಟೆನ್ಸ್ ಗೆ ಈಸ್, ಪಾಸ್ಟ್ ಟೆನ್ಸ್ ಗೆ ವಾಸ್, ವರ್, ಕ್ಯಾನ್, ಕುಡ್, ಮೈಟ್, ಹ್ಯಾವ್, ಹ್ಯಾಸ್, ಓಕೆ, ಶುಡ್, ವುಡ್, ಕುಡ್, ಕುಡಂಟ್, ಡಿಡಂಟ್, ಮಸ್ಟ್, ವಿಲ್, ಶಲ್, ಇದೆಲ್ಲ ಆಕ್ಸಿಲರಿ ವರ್ಬ್ಸ್. ನೋಡಿ, ಈಗ he was reading the book when I saw him. ಇದು ರೀಡ್ ಅಂತಕ್ಕಂಥದ್ದು ಒಂದು ಮೇನ್ ವರ್ಬ್, ING ಫಾರ್ಮ್ ಅಲ್ಲಿ ಇದೆ. ಓಕೆ, ING ಫಾರ್ಮ್ ಅಲ್ಲಿ ಇದೆ, ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ವಾಸ್ ಅಂತಕ್ಕಂಥದ್ದಿದೆಯಲ್ಲ ಸರ್, ಈ ವಾಸ್ ಇದೆಯಲ್ಲ, ಇದು ಆಕ್ಸಿಲರಿ ವರ್ಬ್. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ವರ್ಬ್ ಅಲ್ಲಿ ಮೇನ್ ವರ್ಬ್ ಯಾವ್ದು, ಆಕ್ಸಿಲರಿ ವರ್ಬ್ ಯಾವ್ದು ಅಂತ ಎರಡು ಗೊತ್ತಿರಬೇಕು.
ಕನೆಕ್ಟಿಂಗ್ ವರ್ಬ್ ಅಂತ ಕೂಡ ಕರಿತೀವಿ, ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಕರಿತೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ದ ಬೇಸಿಕ್ ಥಿಂಗ್ಸ್. ವರ್ಬ್ ಅಂದ್ರೆ ಕ್ರಿಯಾಪದ ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿವೆ, ಅದರಲ್ಲಿ ಯಾವುದು ಮೇನ್ ವರ್ಬ್, ಯಾವ್ದು ಆಕ್ಸಿಲರಿ ವರ್ಬ್, ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಇಲ್ಲಿ ನೋಡಿ ವರ್ಬ್ ಫಾರ್ಮ್ಸ್ ಅಲ್ಲಿ ಈಗ ನೋಡಿ ಗೋ ಇರೋದು ಪ್ರೆಸೆಂಟ್ ಅಲ್ಲಿ ಇರೋದು ವರ್ಬ್ ಒನ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್, ಪಾಸ್ಟ್ ಅಂದ್ರೆ ಭೂತಕಾಲಕ್ಕೆ ಹೋದ್ರೆ ಅದು ವೆಂಟ್ ಅಂತ ಕರಿತೀವಿ ಅಲ್ವಾ, ಪಾನ್ ಅಂತ ಕರಿತೀವಿ, ಪಾಸ್ಟ್ ಪಾರ್ಟಿಸಿಪಲ್, ಮತ್ತೆ ING ಫಾರ್ಮ್ ಅಲ್ಲಿ ಗೋಯಿಂಗ್ ಅಂತ ಕರಿತೀವಿ. ಡೋಂಟ್ ವರಿ, ಇದನ್ನ ನಾನು ಟೆನ್ಸಸ್ ತಗೋತೀನಿ, ಟೆನ್ಸಸ್ ನೆಕ್ಸ್ಟ್ ಟೆನ್ಸಸ್ ತಗೋತೀನಿ. ಟೆನ್ಸಸ್ ಅಂದ್ರೇನು, ಪಾಸ್ಟ್ ಟೆನ್ಸ್, ಕಾಲಗಳ ಬಗ್ಗೆ ಮಾತಾಡ್ತೇನೆ. ಅವಾಗ ನಿಮ್ಗೆ ಈ ವರ್ಬ್ಗಳು ಅಂದ್ರೆ ಕ್ರಿಯಾಪದಗಳು ಯಾವ ಕಾಲಗಳಲ್ಲಿ ಯಾವ್ಯಾವ ರೀತಿ ಫಾರ್ಮ್ ಆಗುತ್ತೆ ಇದನ್ನ ನಾವು ಅಲ್ಲಿ ತಿಳ್ಕೊತಾ ಹೋಗೋಣ. ಓಕೆ, ಡೋಂಟ್ ವರಿ, ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ಇಲ್ಲಿ ನಮಗೆ ಅಡ್ವರ್ಬ್ ಈಗ ವೆರಿ ಇಂಪಾರ್ಟೆಂಟ್. ಸರ್ ನಾನು ಡೈರೆಕ್ಟ್ ಆಗಿ ಅಡ್ವರ್ಬ್ ಬರ್ಬೋದಾಗಿತ್ತು, ಯಾಕಂದ್ರೆ ಡಿಗ್ರಿ ಆಫ್ ಅಡ್ವರ್ಬ್ ಇದೆಯಲ್ಲ ಇದು ನಮಗೆ ಎರರ್ ಫೈಂಡಿಂಗ್ ಈಸಿ. ಡಿಗ್ರಿ ಆಫ್ ಅಡ್ವರ್ಬ್ ಅಂತ ಬರುತ್ತೆ. ಲಾಸ್ಟ್ ಚಾಪ್ಟರ್ ನಾವು ಕಲ್ತಿದೀವಿ ಅಲ್ವಾ, ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಕಲ್ತಿದ್ವಿ, ವೆರಿ ಇಂಪಾರ್ಟೆಂಟ್ ಸರ್ ಅಬ್ಜೆಕ್ಟಿವ್. ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಕಲ್ತಿದ್ವಿ, ಅದೇ ರೀತಿ ಡಿಗ್ರಿ ಆಫ್ ಅಡ್ವರ್ಬ್ ತುಂಬಾ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ಅಡ್ವರ್ಬ್ ತಗೊಂಡ್ಬಿಡ್ಬೋದಾಗಿತ್ತು. ಆದ್ರೆ ಅಡ್ವರ್ಬ್ ಅಂದ್ರೆ ಏನು ಅನ್ನಕ್ಕಿಂತ ಮುಂಚೆ ಈ ವರ್ಬ್ ಅಂದ್ರೆ ಏನು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾವು ವರ್ಬ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ ಫಸ್ಟ್. ಓಕೆ, ಇಲ್ಲಿ ಅಡ್ವರ್ಬ್ ಅಂದ್ರೆ ಏನು ಸರ್? ಸಿಂಪಲ್ ಸರ್, ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಏನದು ಕ್ರಿಯಾ ವಿಶೇಷಣ, ಏನಿದೆ ಡೆಫಿನಿಷನ್ ಏನು? ಅಡ್ವರ್ಬ್ ಈಸ್ ದ ಪಾರ್ಟ್ ಆಫ್ ಸ್ಪೀಚ್. ಓಕೆ, ನಮ್ಮ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಇದು ಪ್ರೊವೈಡ್ ಅಡಿಷನಲ್ ಇನ್ಫಾರ್ಮೇಶನ್ ಅಬೌಟ್ ದ ವರ್ಬ್ ಅಂಡ್ ಅಡ್ಜೆಕ್ಟಿವ್ಸ್. ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ, ಅಡ್ವರ್ಬ್ ಅಂತಕ್ಕಂಥ ನಾವ್ ಯಾವ್ದನ್ನ ಕರಿತೀವಿ ಅಂದ್ರೆ ಈ ಕ್ರಿಯಾಪದಕ್ಕೆ ಒಂದಷ್ಟು ಮಾಡಿಫೈ ಮಾಡೋದು ಅಥವಾ ಅಡಿಷನಲ್ ಇನ್ಫಾರ್ಮೇಶನ್ ಕೊಡೋದು. ಓಕೆ, ಅಥವಾ ಅಡ್ಜೆಕ್ಟಿವ್ಸ್ ಅಂದ್ರೆ ನಾವು ಲಾಸ್ಟ್ ಪದದಲ್ಲಿ ಓದಿದೀವಿ. ಅಡ್ಜೆಕ್ಟಿವ್ಸ್ ಅಂದ್ರೆ ವಿಶೇಷಣಗಳು. ಈ ವಿಶೇಷಣಗಳಿಗೆ ಮಾಡಿಫೈ ಮಾಡ್ತಕ್ಕಂಥದ್ದು ಈ ಅಡ್ವರ್ಬ್ ಕೆಲಸ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಶಿ ಡ್ಯಾನ್ಸ್ಡ್ ಬ್ಯೂಟಿಫುಲಿ. ಡ್ಯಾನ್ಸ್ಡ್ ಅಂತಕ್ಕಂಥದ್ದು ಪಾಸ್ಟ್ ಅಲ್ಲಿ ಇದೆ. ಅದೇ ಡ್ಯಾನ್ಸ್ ಅಂತಕ್ಕಂಥದ್ದು ಏನು ಸರ್? ಡ್ಯಾನ್ಸ್ ಅಂತಕ್ಕಂಥದ್ದು ಕ್ರಿಯಾಪದ, ವರ್ಬ್. ಇದ್ರದ್ದು ಯಾವ ತರ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಬ್ಯೂಟಿಫುಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಖತ್ತಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಬ್ಯೂಟಿಫುಲಿ ಇದೆಯಲ್ಲ ಸರ್, ಇದು ಅಡ್ವರ್ಬ್. ಓಕೆ, ನೋಡಿ, ಇನ್ ದ ಅಬೋ ಎಕ್ಸಾಂಪಲ್, ಡ್ಯಾನ್ಸ್ಡ್ ಇಸ್ ಅ ವರ್ಬ್ ವಿಚ್ ಇಸ್ ಬೀಂಗ್ ಮಾಡಿಫೈಡ್ ಬೈ ದ ಅಡ್ವರ್ಬ್ ಬ್ಯೂಟಿಫುಲಿ. ಈ ಡ್ಯಾನ್ಸ್ ಅಂತಕ್ಕಂಥದ್ನ ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಂತ ಮಾಡಿಫೈ ಮಾಡಿದೆ ಯಾವ್ದು? ಈ ಅಡ್ವರ್ಬ್. ಸೊ ಅದನ್ನೇ ಹೇಳಿದ್ದು, ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ ಅಂದ್ರೆ ಈ ಕ್ರಿಯಾಪದ ಯಾವ ರೀತಿ ಇದೆ, ಬ್ಯೂಟಿಫುಲ್ ಆಗಿದ್ಯಾ, ಸಿಂಪಲ್, ಅಥವಾ ಅಗ್ಲಿ ಆಗಿದ್ಯಾ, ಚೆನ್ನಾಗಿಲ್ವಾ, ಯಾವ ರೀತಿ ಮಾಡ್ತಾ ಇದಾರೆ. ಈಗ ಡ್ಯಾನ್ಸ್ ಒಂದಲ್ಲ, ಬೇರೆ ಯಾವ್ದೇ ಪದ ತಗೊಳ್ಳಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ರೀತಾ ಈಸ್ ಎ ವೆರಿ ಬ್ಯೂಟಿಫುಲ್ ಡ್ಯಾನ್ಸರ್. ಇಲ್ಲ, ಇಲ್ಲಿ ದಯವಿಟ್ಟು ಗಮನವಿಟ್ಟು ನೋಡಿ, ಇಲ್ಲಿ ಡ್ಯಾನ್ಸ್ ಅಂತಕ್ಕಂಥದ್ದು ಕ್ರಿಯಾಪದ ಗೊತ್ತಿದೆ ನಮ್ಗೆ. ಈ ಬ್ಯೂಟಿಫುಲ್ ಇಲ್ಲಿ ವೆರಿ ಇದೆ. ನಾವು ಓದಿದೀವಿ ಸರ್, ಡ್ಯಾನ್ಸರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದೆ. ಇಲ್ಲಿ ಈ ಬ್ಯೂಟಿಫುಲ್ ಅಂತಕ್ಕಂಥದ್ದು ಇಲ್ಲಿ ಅಡ್ವರ್ಬ್ ಆಗಿರ್ಬೋದು ಈ ಒಂದು ಸೆಂಟೆನ್ಸ್ ಅಲ್ಲಿ, ಆದ್ರೆ ಈ ಸೆಂಟೆನ್ಸ್ ಅದು ಅಡ್ಜೆಕ್ಟಿವ್, ವಿಶೇಷಣ ಆಗಿದೆ. ವಿಶೇಷಣ, ಓಕೆ, ವಿಶೇಷಣ. ಇಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋದು ಬ್ಯೂಟಿಫುಲ್ ಅಂತ. ಇಲ್ಲಿ ವೆರಿ ಅಂತಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಬ್ಯೂಟಿಫುಲ್ ಡ್ಯಾನ್ಸರ್ ಅಂತಂದ್ರೆ ಇದು ವೆರಿ ಅಂತಕ್ಕಂಥದ್ದು ಅಡ್ವರ್ಬ್. ನೋಡಿದ್ರ, ಅದಕ್ಕೆ ಡೆಫಿನಿಷನ್ ದಯವಿಟ್ಟು ಗಮನಿಸಿ ಅಂತ ಏನ್ ಹೇಳಿದೆ ಡೆಫಿನಿಷನ್ ಅಲ್ಲಿ. ಇದು ವರ್ಬ್ ಮತ್ತೆ ಅಬ್ಜೆಕ್ಟಿವ್ ನ ಮಾಡಿಫೈ ಮಾಡುತ್ತೆ ಅಥವಾ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಕೊಡುತ್ತೆ. ವರ್ಬ್ ಮತ್ತೆ ಅಬ್ಜೆಕ್ಟಿವ್. ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಈ ವರ್ಬ್ ನ ಏನ್ ಮಾಡ್ತು, ಮಾಡಿಫೈ ಮಾಡ್ತು, ಅಂದ್ರೆ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದೆ ಅಂತ ಹೇಳ್ತು. ಈ ಸೆಂಟೆನ್ಸ್ ಅಲ್ಲಿ ಅಬ್ಜೆಕ್ಟಿವ್ ನ ಮಾಡಿಫೈ ಮಾಡ್ತಾ ಇದೆ, ಬ್ಯೂಟಿಫುಲ್ ಆಗಿ ಮಾಡ್ತಾ ಇದೆ, ಇನ್ನೂ ಬ್ಯೂಟಿಫುಲ್, ಇನ್ನೂ ತುಂಬಾ ವೆರಿ ಬ್ಯೂಟಿಫುಲ್ ಅಂತ ಇಲ್ಲಿ ಅಡ್ವರ್ಬ್ ಮಾಡಿಫೈ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ? ಯಾವಾಗ್ಲೂ ಅಡ್ವರ್ಬ್ ಕ್ರಿಯಾ ಮತ್ತೆ ಕ್ರಿಯಾ ವಿಶೇಷಣ, ಓಕೆ, ಅಬ್ಜೆಕ್ಟಿವ್ ವಿಶೇಷಣ ಮಾಡಿಫೈ ಮಾಡುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಕೈಂಡ್ಸ್ ಆಫ್ ಅಡ್ವರ್ಬ್, ಅಗೇನ್ ನಾವು ಲಾಸ್ಟ್ ಚಾಪ್ಟರ್ ಅಬ್ಜೆಕ್ಟಿವ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ, ವಿಧಗಳಿವೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಎಲ್ಲೆಲ್ಲಿ ಅಡ್ವರ್ಬ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ಈಗ ವರ್ಬ್ ಅಲ್ಲಿ ನಾವು ನೋಡಿದ್ವಿ, ಕೈಂಡ್ಸ್ ಆಫ್ ವರ್ಬ್ ಅಲ್ಲಿ ಪ್ರಿನ್ಸಿಪಲ್ ಮತ್ತೆ ಹೆಲ್ಪಿಂಗ್ ವರ್ಬ್ ಅಲ್ವಾ, ಪ್ರಿನ್ಸಿಪಲ್ ಅಂಡ್ ಹೆಲ್ಪಿಂಗ್ ವರ್ಬ್ ಅಂತ ನೋಡಿದ್ವಿ. ಅಡ್ವರ್ಬ್ ಅಲ್ಲೂ ಕೂಡ ಎಲ್ಲೆಲ್ಲಿ ಯೂಸ್ ಮಾಡುತ್ತೆ, ಏನೇನ್ ಮಾಡುತ್ತೆ ಅಂತಕ್ಕಂಥದ್ರಲ್ಲಿ ಕೈಂಡ್ಸ್ ಆಫ್ ಅಡ್ವರ್ಬ್ ವಿಧಗಳನ್ನ ಮಾಡ್ಕೋಬಹುದು ನಾವು. ಅಡ್ವರ್ಬ್ಸ್ ಆಫ್ ಟೈಮ್ ಅಂದ್ರೆ ಅಡ್ವರ್ಬ್ಸ್ ಆಫ್ ಪ್ಲೇಸ್, ಇದು ನಮ್ಗೆ ಎಕ್ಸಾಮ್ ಬೇಡ ಸರ್, ಬಟ್ ತಿಳ್ಕೊಳಕ್ಕೆ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿರುತ್ತೆ. ಓಕೆ, ಅಡ್ವರ್ಬ್ಸ್ ಆಫ್ ನಂಬರ್ಸ್. ಓಕೆ, ನೆಕ್ಸ್ಟ್ ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಡಿಗ್ರಿ. ಇದಕ್ಕಿಂತ ಮುಂಚೆ ನಾನು ಇಲ್ಲಿಗೆ ಬರ್ತೀನಿ. ಓಕೆ, ಯಾಕಂದ್ರೆ ಇದು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ನಿಮ್ಗೆ ಬೇಕು ಅಂತಂದ್ರೆ ಒಂದು ಲೈನ್ ಅಲ್ಲಿ ಹೇಳಿ ಮುಗಿಸ್ಕೊಡ್ತೀನಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಂಡ್ರೆ ಒಳ್ಳೇದು ಎಲ್ಲೆಲ್ಲಿ ಅಡ್ವರ್ಬ್ ನ ಯೂಸ್ ಮಾಡ್ಬೇಕು ಅಂತ. ಈಗ ಅಡ್ವರ್ಬ್ ಆಫ್ ಟೈಮ್ ಅಂದ್ರೆ ಯಾವಾಗ, ಏನು. ಈಗ ಹಿ ಕೇಮ್ ಯೆಸ್ಟರ್ಡೇ, ಯಾವಾಗ ಅಂತ ಕ್ವಶನ್ ಬರುತ್ತೆ. ವೆನ್ ಡಿಡ್ ಹಿ ಕೇಮ್, ಯಾವಾಗ ಬಂದ ಅಂತ.
ಸೊ ಹಿಂಗೆ ಟೈಮ್ ಅಲ್ಲಿ ನಾವು ಯೂಸ್ ಮಾಡ್ಬೋದು. ಯೆಸ್ಟರ್ಡೇ. ಅಡ್ವರ್ಬ್ ಆಫ್ ಪ್ಲೇಸ್ ಅಂದ್ರೆ ಎಲ್ಲಿ, ಪ್ಲೀಸ್ ಸಿಟ್ ಹಿಯರ್ ಅಂತ ಹೇಳ್ತೀವಿ ಇಲ್ಲಿ. ವೇರ್ ಶುಡ್ ಐ ಸಿಟ್, ಎಲ್ಲಿ ಸಿಟ್ ಕುತ್ಕೋಬೇಕು, ಇದು ಪ್ಲೇಸ್. ದೇ ಲುಕ್ ಎವ್ರಿವೇರ್, ಎಲ್ಲಾ ಕಡೆ ನೋಡ್ರು, ಎಲ್ಲಿ ನೋಡಿದ್ರು ಅನ್ನೋದು. ಓಕೆ, ಇದು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಲ್ಲೆಲ್ಲಿ ಯೂಸ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಮುಂದೆ ತೋರಿಸ್ತಾ ಹೋಗ್ತೀನಿ. ಇದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಬಟ್ ಸ್ಟಿಲ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ನೀವು ಕ್ಯಾನ್ ವಿಡಿಯೋ ಪಾಸ್ ಮಾಡಿ ನೀವು ಓದಿ. ಇಲ್ಲಿ ಹೆಂಗು ಇದೆ ಅಂದ್ರೆ ಇದು ಓದ್ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು, ಹಾಗಿದೆ ಇಲ್ಲಿ. ಸೊ ಯು ಕ್ಯಾನ್ ರೀಡ್ ಇಟ್. ನಾ ಇದ್ರ ಬಗ್ಗೆ ಹೆಚ್ಚು ನಾನು ಕೊಡೋದು, ಯಾಕಂದ್ರೆ ಎಕ್ಸಾಮ್ಗೆ ಏನ್ ಬೇಕು ಅಷ್ಟು ಮಾತ್ರ ಡಿಸ್ಕಸ್ ಮಾಡ್ತೀನಿ. ಎಲ್ಲ ತಗೋತೀನಿ ನಾನು. ಗ್ರಾಮರ್ ಅಂದ ತಕ್ಷಣ 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಎಲ್ಲ ತಗೋತೀನಿ, ಬಟ್ ಏನ್ ಬೇಕು ಎಕ್ಸಾಮ್ಗೆ ಅಷ್ಟು ಡಿಸ್ಕಸ್ ಮಾಡ್ತೀನಿ. ಓಕೆ ಸರ್, ಫೈನ್. ಈಗ ಬರ್ತೀನಿ ಕಂಪ್ಯಾರಿಸನ್ ಆಫ್ ಅಡ್ವರ್ಬ್ಸ್. ಏನದು ಕಂಪ್ಯಾರಿಸನ್ ಆಫ್ ಅಡ್ವರ್ಬ್ಸ್ ಅಂದ್ರೆ ಡಿಗ್ರಿ ಆಫ್ ಅಡ್ವರ್ಬ್ಸ್ ಅಂತ ಕರಿತೀವಿ. ಓಕೆ, ಡಿಗ್ರಿ ಆಫ್ ಅಡ್ವರ್ಬ್ಸ್. ನಾವು ಡಿಗ್ರಿ ಆಫ್ ಅಬ್ಜೆಕ್ಟಿವ್ ನೋಡಿದ್ವಿ, ಇದರಲ್ಲಿ ನಮ್ಗೆ ಎರರ್ ಬರೋದು. ನಮ್ಗೆ ಎರರ್ ಇದ್ರಲ್ಲಿ ಕೇಳ್ತಾನೆ. ಓಕೆ, ಹೆಂಗ್ ಬರುತ್ತೆ ಈಗ? ಫಾರ್ ಎಕ್ಸಾಂಪಲ್ ಡಿಗ್ರಿ ಅಂದ್ರೆ ನಾವು 3 ಡಿಗ್ರಿ, ಪಾಸಿಟಿವ್ ಅಥವಾ ಅಬ್ಸಲ್ಯೂಟ್ ಡಿಗ್ರಿ ಅಂತ ಕರಿತೀವಿ. ಅಬ್ಸಲ್ಯೂಟ್ ಡಿಗ್ರಿ, ಕಂಪೇರೇಟಿವ್, ಸೂಪರ್ಲೇಟಿವ್. ಲಾಸ್ಟ್ ಚಾಪ್ಟರ್ ನೋಡಿದ್ರೆ ಇದು ತುಂಬಾ ಈಸಿ ಚಾಪ್ಟರ್ ನಿಮಗೆ. ಲಾಸ್ಟ್ ಚಾಪ್ಟರ್ ಅಬ್ಜೆಕ್ಟಿವ್ ನೋಡಿದ್ರೆ ತುಂಬಾ ಈಸಿ ಚಾಪ್ಟರ್ ಇದು. ಯಾಕಂದ್ರೆ ನಾವು ಯೂಶಲಿ ಅಬ್ಸಲ್ಯೂಟ್ ಅಥವಾ ಪಾಸಿಟಿವ್ ಡಿಗ್ರಿ ಎಲ್ಲ ಅಡ್ವರ್ಬ್ಗಳು ಏನಾಗುತ್ತೆ, ಅಬ್ಸಲ್ಯೂಟ್ ಮತ್ತೆ ಪಾಸಿಟಿವ್ ಡಿಗ್ರಿಲೇ ಇರ್ತವೆ. ಅದನ್ನ ನಾವು ಕಂಪೇರೇಟಿವ್ ಡಿಗ್ರಿ ಬದಲಾಯಿಸ್ತೀವಿ, ಸೂಪರ್ಲೇಟಿವ್ ಡಿಗ್ರಿ ಬದಲಾಯಿಸ್ತೀವಿ. ಓಕೆ ಸರ್, ಕಂಪೇರೇಟಿವ್ ಅಂದ್ರೆ ಸರ್, ಸೂಪರ್ಲೇಟಿವ್ ಅಂದ್ರೆ ಎಗೇನ್ ನಾನು ಇಲ್ಲಿ ಏನ್ ಹೇಳ್ಬೇಕಾಗುತ್ತೆ, ನೀವು ಅಬ್ಜೆಕ್ಟಿವ್ ನೋಡಿ ಅಂತ ಹೇಳ್ಬೇಕಾಗತ್ತೆ. ಇಲ್ಲ, ಇಲ್ಲೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಈಗ ನೀನು ಹಾರ್ಡ್ ವರ್ಕ್ ಮಾಡ್ತಿದ್ಯಾ. ಎಸ್, ಹಾರ್ಡ್ ವರ್ಕ್ ಮಾಡ್ತೀನಿ, ಕಷ್ಟ ಪಡ್ತಿದ್ಯಾ, ತುಂಬಾನೇ ಕಷ್ಟ ಪಡ್ತಿದ್ಯಾ, ಅವನಿಗಿಂತ ತುಂಬಾ ಕಷ್ಟ ಪಡ್ತಿದ್ಯಾ. ಹಾರ್ಡರ್, ಅವನಿಗಿಂತ ತುಂಬಾ ಕಷ್ಟ ಪಡ್ತಿದ್ಯಾ, ಎಲ್ಲರಿಗಿಂತ ನೀನ್ ತುಂಬಾ ಕಷ್ಟ ಪಡ್ತಿದ್ಯಾ. ಹಾರ್ಡೆಸ್ಟ್. ಇಲ್ಲಿ ಎಲ್ಲರಿಗಿಂತ ಅಂದಾಗ ನಿಮ್ಗೆ ಎಲ್ಲ ಆಲ್ ಓವರ್ ಒಂದು ಕ್ಲಾಸ್ ಫುಲ್ ಕಂಪೇರ್ ಮಾಡ್ತಾ ಇದೀವಿ. ಹಾರ್ಡರ್ ಒಬ್ಬನ್ ಕಂಪೇರ್ ಮಾಡ್ತಾ ಇದೀವಿ, ನೀನು ಅವನಿಗಿಂತ ಜಾಸ್ತಿ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ಡಿಗ್ರಿ ಅಂದ್ರೆ ಏನು ಅಂದ್ರೆ ಹಿಂಗೆ ಮೇಲ್ ತಗೊಂಡೋಗೋದು, ಕೆಳಗ್ ಇದು ಮೇಲ್ ಹೋಗ್ಬೇಕು ಅಂತೇನಿಲ್ಲ, ಕೆಳಗ್ ಕೂಡ ಬರ್ಬೋದು. ಅಂದ್ರೆ ನೀನ್ ಚೆನ್ನಾಗ್ ಮಾಡ್ತಾ ಇಲ್ಲ, ಅವನ್ಗಿಂತ ಚೆನ್ನಾಗ್ ಮಾಡ್ತಾ ಇಲ್ಲ, ಅವ್ರು ಎಲ್ಲರಿಗಿಂತ ಚೆನ್ನಾಗ್ ಮಾಡ್ತಾ, ಅಂದ್ರೆ ಇಟ್ ಈಸ್ ಎ ಪಾಸಿಟಿವ್ ನೆಗೆಟಿವ್ ಏನ್ ಬೇಕಾದ್ರೂ ಆಗ್ಬೋದು. ಸೊ ಇಲ್ಲಿ ಎಲ್ಲ ಪದ, ಈಗ ಹಾರ್ಡ್ ಅಂತಕ್ಕಂಥದ್ದು ಎಲ್ಲಾ ಪದ ತನ್ನಕ್ ತಾನೇನಾಗಿರುತ್ತೆ, ಪಾಸಿಟಿವ್ ಅಥವಾ ಅಬ್ಸಲ್ಯೂಟ್ ವರ್ಬಲ್ ಇರುತ್ತೆ, ಅಡ್ವರ್ಬಲ್ ಇರುತ್ತೆ. ಅದನ್ನ ನಾವು ಕಂಪೇರೇಟಿವ್ ಮತ್ತೆ ಸೂಪರ್ಲೇಟಿವ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಈಗ ನೋಡಿ, ಅರ್ಲಿಯರ್ ಆಯ್ತು, ಅರ್ಲಿಯಸ್ಟ್ ಆಯ್ತು. ಅಂದ್ರೆ ಕಂಪೇರೇಟಿವ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ER ನ ಜಾಯಿನ್ ಮಾಡ್ತಾ ಹೋಗ್ತಾ ಇದೀವಿ. ಸೂಪರ್ಲೇಟಿವ್ ಗೆ EST ನ ಜಾಯಿನ್ ಮಾಡ್ತಾ ಹೋಗ್ತಾ ಇದೀವಿ ಅಲ್ವಾ? ಸೂಪರ್ಲೇಟಿವ್ ಅಲ್ಲಿ EST ನ ಜಾಯಿನ್ ಮಾಡ್ತಾ ಹೋಗ್ತಾ ಇದೀವಿ. ಇಲ್ಲಿ ಒಂದು ಪಾಯಿಂಟ್ ಎಗೇನ್ ನಾನು ನಿಮಗೆ ಹೇಳ್ಬೇಕಾಗತ್ತೆ. ಒಂದಷ್ಟು ಪದಗಳಿವೆ. ಈಗ ಅಡ್ವರ್ಬ್, ಕ್ರಿಯಾ ವಿಶೇಷಣಗಳು LY, ಈಗ ಬ್ಯೂಟಿಫುಲಿ, ಸಿನ್ಸಿಯರ್ಲಿ ಈ ರೀತಿ ಬರುತ್ತಲ್ಲ, ಇಂಥ ವರ್ಬ್ಗಳು ಬಂದಾಗ ನಾವು ET ಅಥವಾ ER ಸೇರ್ಸಲ್ಲ. ಓಕೆ, ಏನ್ ಸೇರಿಸ್ತೀವಿ? ಮೋರ್ ಬ್ಯೂಟಿಫುಲಿ, ಮೋಸ್ಟ್ ಬ್ಯೂಟಿಫುಲಿ ಅಂತ ಸೇರಿಸ್ತೀವಿ ಸೂಪರ್ಲೇಟಿವ್ ಗಾದ್ರೆ. ಕಂಪೇರೇಟಿವ್ ಆದ್ರೆ ಮೋರ್ ಬ್ಯೂಟಿಫುಲಿ ಅಂತ ಸೇರಿಸ್ತೀವಿ ಕಂಪೇರೇಟಿವ್ ಗಾದ್ರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಅಲ್ಲಿ ಹೇಳಿದ್ದೆ ನಾನು ಅಬ್ಜೆಕ್ಟಿವ್ ಅಲ್ಲಿ. ಯಾಕೆ ಸರ್? ಸಿಂಪಲ್ ಸರ್. ಯಾಕೆ? ಈಗ ಫಾಸ್ಟ್, ಹಾರ್ಡ್, ಹೈ ಅಂತಿದ್ಯಲ್ಲ, ಇದೆಲ್ಲ ಸಿಂಗಲ್ ಸಿಲೆಬಲ್ ಅಂದ್ರೆ ಒಂದು ಉಚ್ಚಾರಣೆಯಲ್ಲಿ ಬರ್ತಕ್ಕಂಥದ್ದು. ಈ ಬ್ಯೂಟಿಫುಲಿ, ಈಗ ಇಲ್ಲಿ ಇದೆ, ನಾನು ಎಕ್ಸಾಂಪಲ್ ತಗೊಂಡಿದ್ ನೋಡಿ. ಆಂಗ್ರಿಲಿ, ಬ್ರೈಟ್ಲಿ, ಡಿಮ್ಲಿ, ಫ್ರೀಲಿ, ಗ್ಲಾಡ್ಲಿ, ಇದು 2 ಸಿಲೆಬಲ್ ಅಂದ್ರೆ 2 ಉಚ್ಚಾರಣೆ ಪದ, 2 ಮಾತ್ರ ಕಾಲ ಅಂತ ಏನ್ ಕರಿತೀವಿ ಹಾಗೆ. ಓಕೆ, ಈಗ ನೋಡಿ, ಆಂಗ್ರಿಲಿ, ಆಂಗ್ರಿ ಪ್ಲಸ್ ಲಿ ಅಂತ ಕರಿತೀವಿ. ಆಂಗ್ರಿಲಿ ಅಲ್ಲ, ಒಂದು ಉಚ್ಚಾರಣೆ ಬರ 2 ಉಚ್ಚಾರಣೆ ಮಾಡ್ಕೋಬಹುದು. ಆದ್ರೆ ಇದು ನೋಡಿ, ಹಾರ್ಡ್ ಅಂತಕ್ಕಂಥ 2 ಹಾರ್ಡ್ ಅಂತ 2 ಉಚ್ಚಾರಣೆ ಮಾಡಕ್ಕಾಗಲ್ಲ, ಒಂದೇ ಉಚ್ಚಾರಣೆ ಅದು, ಹಾರ್ಡ್ ಅಷ್ಟೇ, ಸಿಂಪಲ್. ಸೊ ಇಂಥ ಪದಗಳಿದ್ದಾಗ ಮಾತ್ರ ಹಾರ್ಡರ್, ಹಾರ್ಡೆಸ್ಟ್ ಆಗುತ್ತೆ ಕಂಪೇರೇಟಿವ್ ಸೂಪರ್ಲೇಟಿವ್ ಅಲ್ಲಿ. ಈ LY ಇದ್ದಾಗ ನಾವು ಮೋರ್ ಮತ್ತೆ ಮೋಸ್ಟ್ ಸೇರಿಸಬೇಕಾಗುತ್ತೆ. ಮೋರ್ ಯಾವಾಗ ಕಂಪೇರೇಟಿವ್ ಡಿಗ್ರಿ ಇದ್ರೆ, ಮೋಸ್ಟ್ ಯಾವಾಗ ಸೂಪರ್ಲೇಟಿವ್ ಡಿಗ್ರಿ ಇರುತ್ತೆ. ಸರಿ, ಕಂಪೇರೇಟಿವ್ ಸೂಪರ್ಲೇಟಿವ್ ಯಾವಾಗ ಯೂಸ್ ಮಾಡ್ತೀವಿ? ಬನ್ನಿ ನಿಮ್ಗೆ ಅದನ್ನೇ ಹೇಳ್ಕೊಡ್ತೀನಿ. ಲಾಸ್ಟ್ ಅಲ್ಲೂ ಕೂಡ ಹೇಳಿದೀವಿ, ಅಬ್ಜೆಕ್ಟಿವ್ ನೋಡಿದ್ರೆ ನಿಮ್ಗೆ ಇದು ಈಸಿ ಆಗುತ್ತೆ. ಲಾಸ್ಟ್ ನಾವು ಅಬ್ಜೆಕ್ಟಿವ್ ಚಾಪ್ಟರ್ ಏನ್ ಮಾಡಿದ್ರೆ 3ನೇ ಚಾಪ್ಟರ್ ನೋಡಿದ್ರೆ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಈಸಿ ಆಗುತ್ತೆ ಸ್ನೇಹಿತರೆ. ಓಕೆ, ಒಂದಷ್ಟು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಡಿಮ್ಲಿ, ಫ್ರೀಲಿ ಇದ್ರೆ ಮೋರ್ ಫ್ರೀಲಿ, ಮೋಸ್ಟ್ ಫ್ರೀಲಿ. ಹೆವಿಲಿ, ಮೋರ್ ಹೆವಿಲಿ, ಮೋಸ್ಟ್ ಹೆವಿಲಿ. ಲೌಡ್ಲಿ, ಮೋರ್ ಲೌಡ್ಲಿ, ಮೋಸ್ಟ್ ಲೌಡ್ಲಿ. ಕ್ವೈಟ್ಲಿ, ಮೋರ್ ಕ್ವೈಟ್ಲಿ, ಮೋಸ್ಟ್ ಕ್ವೈಟ್ಲಿ. ಸ್ವೀಟ್ಲಿ, ಟೆರಿಬಲಿ. ಓಕೆ, ಫೈನ್. ಇನ್ನೊಂದಷ್ಟು ಅಡ್ವರ್ಬ್ ಇದೆ. ಓಕೆ, ಇನ್ನೊಂದಷ್ಟು ಅಡ್ವರ್ಬ್ ಇದೆ. ಅದು ನಿಮ್ಗೆ ER ಅಥವಾ ET ಆತರ ಸೇರ್ಸಕ್ಕಾಗಲ್ಲ. ಅರ್ಥ ಆಯ್ತಾ? ಈಗ ಬ್ಯಾಡ್ಲಿ ಅಂತಿದೆ, ಮೋರ್ ಬ್ಯಾಡ್ಲಿ ಏನಲ್ಲ, ವೋರ್ಸ್ ಅಂತ ಕರಿತೀವಿ. ಅದಕ್ಕೆ ಬೇರೆ ಪದನ ಇದೆ, ವೋರ್ಸ್ ದ್ಯಾನ್, ವೋರ್ಸರ್ ದ್ಯಾನ್ ನಾವು ಕರಿತೀವಿ. ವೋರ್ಸ್ ಅಂದ್ರೆ ತುಂಬಾ ಕೆಟ್ಟದು,
ವರ್ಸ್ಟ್ ಅಂತ ಕರಿತೀವಿ. ವರ್ಸ್ಟ್ ಅಂತ ಕರಿತೀವಿ. ಇನ್ನೂ ತುಂಬಾ ಕೆಟ್ಟದ್ದು, ಎಲ್ಲರಿಗಿಂತ ತುಂಬಾ ಕೆಟ್ಟವನು ನಾನು ಅದಕ್ಕೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಫಾರ್ ಇದೆ, ಇಲ್ಲಿ ERCS ಇರ್ಬೋದು, ಫರ್ದರ್ ಫರ್ದೆಸ್ಟ್ ಅಂತ. ಅಗೇನ್ ಫರ್ದೆಸ್ಟ್ ಅಂತಕ್ಕಂಥದ್ದು ಅಗೇನ್ ಇಲ್ಲಿ ಏನಾಗುತ್ತೆ ಫಾರ್ ಅಂತಕ್ಕಂಥದ್ದು ಇಲ್ಲಿ ಫರ್ ಆಗಿದೆ, ಫರ್ದರ್ ಫರ್ದೆಸ್ಟ್. ಇನ್ನೊಂದು ಪದ ಫಾರ್ಗೆ ಫರ್ದರ್ ಫರ್ದೆಸ್ಟ್ ಅಂತಿದೆ. ಅಂದ್ರೆ THEST ಸೇರ್ತಿ, ಇಲ್ಲಿ EREST ಸೇರ್ಸಿಲ್ಲ, ಜಾಸ್ತಿ ಸೇರ್ಸಿದ್ವಿ. ಅಂದ್ರೆ ಒಂದಷ್ಟು ಎಕ್ಸೆಪ್ಷನಲ್ ಕೇಸಸ್ ಇದೆ, ಒಂದಷ್ಟು ವರ್ಡ್ಸ್ ಗಳಿದೆ. ಈಗ ಲಿಟಲ್ ಇದೆಯಲ್ಲ, ಲಿಟಲ್ ಅಂತ ಕರೆಯಲ್ಲ ಅಲ್ವಾ, ಲಿಟಲ್ ಅಂತ ಸ್ವಲ್ಪ ಆದ್ರೆ ಲೆಸ್ ಅಂತ ಕರಿತೀವಿ. ಈಗ ಕಂಪೇರ್ ಮಾಡಿದ್ರೆ ತುಂಬಾ ಜನ ಕಂಪೇರ್ ಮಾಡಿದ್ರೆ ಲೀಸ್ಟ್ ಅಂತ ಕರಿತೀವಿ ಅಲ್ವಾ. ಹೀಗೆ ಪದಗಳು ವೆಲ್ ಇದ್ದು ಬೆಟರ್, ಬೆಸ್ಟ್ ಅಂತ ಕರಿತೀವಿ ಹೀಗೆ. ಸೊ ಒಂದಷ್ಟು ಅಡ್ವರ್ಬ್ಸ್ ಕಂಪೇರಿಟಿವ್ ಸೂಪರ್ಲೇಟಿವ್ಲಿ ಇರ್ರೆಗ್ಯುಲರ್ ಆಗಿರ್ತವೆ. ಅದಷ್ಟು ಉದಾಹರಣೆಗಳನ್ನ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದನ್ನ ನೀವು ತಿಳ್ಕೊಬೇಕು. ಒಂದೊಂದ್ಸಲ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸರ್ ಹೆಂಗ್ ಕೇಳ್ತಾನೆ ಸರ್? ಒಂದಷ್ಟು ಎಕ್ಸಾಂಪಲ್ ತಗೊಂಡಿದ್ರೆ ಎರರ್ ಫೈಂಡಿಂಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ, ಕಂಪೇರಿಟಿವ್ ಡಿಗ್ರಿಲಿ ಈಗ ವಿ ಮಸ್ಟ್ ನಾಟ್ ರೀಚ್ ದೇರ್ ಲೇಟರ್ ದೆನ್ 7 o'clock. ಇಲ್ಲಿ ನೋಡಿ, ಲೇಟರ್ ಅಂತ ಯೂಸ್ ಮಾಡ್ತೀವಿ. ಯಾಕೆ? ಕಂಪೇರ್ ಮಾಡ್ತೀವಿ 7 ಗಂಟೆಗಿಂತ ಮುಂಚೆ, ಅಂದ್ರೆ ಲೇಟರ್ ದೆನ್ 7 o'clock. ಅಂದ್ರೆ ಲೇಟರ್ ದೆನ್ ಅಂದ್ರೆ 7 ಗಂಟೆಗಿಂತ ಜಾಸ್ತಿ ಆಗಬಾರ್ದು, ಅಂದ್ರೆ ಬೇರೆ ಗಂಟೆ ಕಂಪೇರ್ ಮಾಡ್ತಾ ಇದೀವಿ ಇಲ್ಲಿ. ಹಾಗೆ ಲೇಟರ್, ಅದಕ್ಕೆ ಲೇಟ್ ಅಂತಿಲ್ಲ, ಅದು ಲೇಟೆಸ್ಟ್ ಅಂತ ಇಲ್ಲ. ಈಗ ನೋಡಿ, ಇಲ್ಲಿ ನೋಡಿ, ಯು ಸ್ಪೀಕ್ ಮೋರ್ ಲೌಡ್ಲಿ ದೆನ್ ಎ ಲೌಡ್ ಸ್ಪೀಕರ್. ಓಕೆ, ಈಗ ನಮ್ಮ ಒಂದು ಮಾತಾಡೋದನ್ನ ಸ್ಪೀಕರ್ ಜೊತೆ ಕಂಪೇರ್ ಮಾಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಮೋರ್ ಲೌಡ್ಲಿ ಇದೆ, ಯಾಕಂದ್ರೆ LY ಇರೋದ್ರಿಂದ ನಾವು ಮೋರ್ ಅಂತ ಯೂಸ್ ಮಾಡಿದೀವಿ ಅಲ್ವಾ. ಯಾಕೆ? ಲೌಡ್ಲಿ ಇದ್ರೆ ಇದು 2 syllable 2 ಉಚ್ಚಾರಣೆ ಮಾತ್ರ ಕರೆದ್ಲೆ, ಅದಕ್ಕೆ ಮೋರ್ ಅಂತ ಯೂಸ್ ಮಾಡಿದೀವಿ. ಅರ್ಥ ಆಯ್ತಲ್ಲ? ಈಗ ನೋಡಿ, ಸೂಪರ್ಲೇಟಿವ್ ಡಿಗ್ರಿಲಿ ಈಗ ಇದನ್ನ ನೀವು ಎಕ್ಸಾಮ್ ಅಲ್ಲಿ ಏನ್ ಕೊಡ್ಬೋದು ನಿಮ್ಗೆ? ಮೋಸ್ಟ್ ಲೌಡ್ಲಿ ಅಂತ ಕೊಡ್ಬೋದು. ಇಲ್ಲಿ ಈ ಕ್ವಶನ್ ಅಲ್ಲಿ ತಪ್ಪಾಗುತ್ತೆ ಆಗ ಮೋಸ್ಟ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಲೇಟೆಸ್ಟ್ ದೆನ್ 7 o'clock ಅಂತ ಕೊಡಬಹುದು, ತಪ್ಪಾಗುತ್ತೆ. ಅಥವಾ ಲೇಟ್ ದೆನ್ 7 o'clock ಅಂತ ಕೊಡಬಹುದು, ತಪ್ಪಾಗುತ್ತೆ. ಲೇಟರ್ ಅಂತಾನೆ ಬರೀಬೇಕು. ಓಕೆ, ಈಗ ನೋಡಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ ತಗೊಂಡ್ರೆ he arrived the earliest ಅಂತಿದೆ. ಓಕೆ, ಸೊ he had to wait for others. ಇಲ್ಲಿ ನೋಡಿ, ಅದರ್ಸ್ ಅಂದ್ರೆ ತುಂಬಾ ಜನ, ಬೇರೆ ಒಂದಷ್ಟು ಜನಕ್ಕೆ ವೇಟ್ ಮಾಡ್ಬೇಕು. ಇಲ್ಲಿ ಅರ್ಲಿಯಸ್ಟ್ ಅಂತ ಕರಿತೀವಿ ಅಲ್ವಾ. ಅದಕ್ಕೆ ನಾವು ಇಲ್ಲಿ ಸೂಪರ್ಲೇಟಿವ್ ಅಂದ್ರೆ ತುಂಬಾ ಜನ ಕಂಪೇರ್ ಮಾಡ್ತೀವಿ, ಅದಕ್ಕೆ ಅರ್ಲಿಯಸ್ಟ್ ಅಂತ ಯೂಸ್ ಮಾಡ್ತೀವಿ. ನಿಮ್ಗೆ ಎಕ್ಸಾಮ್ ಏನ್ ಕೊಡ್ಬೋದು? he arrived the earlier, so he had to wait for the other. ಅಥವಾ he arrived the early, so he had to wait for others ಅಂತ ಕೊಡ್ಬೋದು ಅಲ್ವಾ. ಅವಾಗ ತಪ್ಪಾಗುತ್ತೆ. ಎಲ್ಲಿ ತಪ್ಪಾಗುತ್ತೆ? ಇಲ್ಲಿ ತಪ್ಪಾಗುತ್ತೆ. ಗೊತ್ತಾಯ್ತಲ್ವಾ? ಸಿಂಪಲ್ ಸರ್, ಸಿಂಪಲ್. ನೀವು ಇದನ್ನ ಓದ್ಕೊಂಡು ಹೋದ್ರೆ ಸಿಂಪಲ್ ಇದು. ಓಕೆ, ಸಬ್ಜೆಕ್ಟ್ ಅಗ್ರಿಮೆಂಟ್ ಅಲ್ಲಿ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಮುಂದೆ. ಅದಕ್ಕೆ ಇದನ್ನ ಜಸ್ಟ್ ತಿಳ್ಕೊತಾ ಹೋಗಿ. ಈಗ ನೋಡಿ, ವೈ ಡು ಯು ಹ್ಯಾವ್ ಟು ಸ್ಪೀಕ್ ದ ಮೋಸ್ಟ್ ಲೌಡ್ಲಿ ಆಫ್ ಆಲ್ ದ ಮೀಟಿಂಗ್ಸ್. ಇಲ್ಲಿ ನೋಡಿ, ಆಲ್ ದ ಮೀಟಿಂಗ್ಸ್ ಅದೇ, ಅಂದ್ರೆ 2ಕ್ಕಿಂತ ಹೆಚ್ಚು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಮೋಸ್ಟ್ ಲೌಡ್ಲಿ ಯೂಸ್ ಮಾಡಿದೀವಿ. ಇಲ್ಲಿ ನಿಮ್ಮ ಸ್ಪೀಕ್ ಲೌಡ್ ಸ್ಪೀಕರ್ ಮಾತ್ರ, ಅದಕ್ಕೆ ಇಲ್ಲಿ ಮೋರ್ ಲೌಡ್ಲಿ ಯೂಸ್ ಮಾಡಿದೀವಿ. ಸೊ ಇದು ಕಂಪೇರಿಟಿವ್ ಫಾರ್ಮ್ ಅಲ್ಲಿ ಇದೆ, ಸೂಪರ್ಲೇಟಿವ್ ಫಾರ್ಮ್ ಅಲ್ಲಿ ಇದೆ. ಈಗ ನೋಡಿ, ಆಫ್ ಆಲ್ ದ ಗರ್ಲ್ಸ್ ಯುವರ್ ಸಿಸ್ಟರ್ ಸ್ಯಾಂಗ್ ದ ಮೋಸ್ಟ್ ಸ್ವೀಟ್ಲಿ. ಇಲ್ಲಿ ಸ್ವೀಟ್ಲಿ ಅಂತ ಬರೋದ್ರಿಂದ ಮೋಸ್ಟ್ ಯೂಸ್ ಮಾಡಿದೀವಿ. ಆಫ್ ಆಲ್ ದ ಅಂದ್ರೆ ಎಲ್ಲಾ ಹುಡುಗಿಯರು ಅಂತಿದೆ, 2ಕ್ಕಿಂತ ಹೆಚ್ಚು. ಹಾಗಾಗಿ ಇಲ್ಲಿ ಮೋಸ್ಟ್ ಅಂತ ಯೂಸ್ ಮಾಡಿದೀವಿ, ಮೋರ್ ಅಂತ ಮಾಡಿಲ್ಲ. ಅರ್ಥ ಆಯ್ತಲ್ಲ? ಸಿಂಪಲ್ ಸರ್. ಓಕೆ, ಈಗ ಒಂದಷ್ಟು ನೋಡಿ, ಈ ಎಕ್ಸಾಂಪಲ್ ನೋಡಿ. ಇಲ್ಲಿ ER ಅಂತ ಇದ್ದಾಗ, EST ಅಂತ ಇದ್ದಾಗ ನಾವು ಮೋಸ್ಟ್ ಅಥವಾ ಮೋರ್ನ ಯೂಸ್ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ, ಯಾವಾಗ LY ಅಂತ ಇರುತ್ತೆ ಈ ಅಡ್ವರ್ಬ್ ಅಲ್ಲಿ, ಆವಾಗ ಮಾತ್ರ ಮೋಸ್ಟ್ ಮೋರ್ ಯೂಸ್ ಮಾಡ್ಬೇಕು. ಅಥವಾ 2 syllable ಬರುತ್ತೆ ಅವಾಗ ಮಾತ್ರ. ಈಗ ಎಕ್ಸಾಂಪಲ್ ನೋಡಿ, ದ ಟ್ರೀ ಇಸ್ ಮೋರ್ ಟಾಲರ್ ದನ್ ಜಿರಾಫೆ. ತಪ್ಪು ಸರ್. ಟಾಲರ್ ಇದೆಯಲ್ಲ, ಇಲ್ಲಿ ER ಇದೆ ಆಲ್ರೆಡಿ. ಟಾಲರ್ ಅಂಡ್ ಟಾಲೆಸ್ಟ್ ಅಂತ ಕರಿತೀವಿ. ಇಲ್ಲಿ ದ ಟ್ರೀ ಇಸ್ ಮೋರ್ ಟಾಲರ್ ದನ್ ಜಿರಾಫೆ. ಜಿರಾಫೆಗೂ ಮತ್ತೆ ಮರಕ್ಕೂ ಕಂಪೇರ್ ಮಾಡ್ತಾ, 2 ಕಂಪೇರ್ ಮಾಡ್ತಾ ಇದೀವಿ, ಅದಕ್ಕೆ ಟಾಲರ್ ಯೂಸ್ ಮಾಡಿದೀವಿ. ಟಾಲರ್ ಯೂಸ್ ಮಾಡಿದಾಗ ಮೋರ್ ಯಾಕೆ ಬಂತು? ಇಲ್ಲಿ ಮೋರ್ ಯಾಕೆ ಬಂತು? ತಪ್ಪು. ಅರ್ಥ ಆಯ್ತಲ್ವಾ? ದಿಸ್ ಇಸ್ ಇನ್ಕರೆಕ್ಟ್. ಎಲ್ಲಿ ಇನ್ಕರೆಕ್ಟ್? ನಿಮ್ಗೆ ಎಕ್ಸಾಮ್ ಹಂಗೆ ಕೇಳೋದು. ಈಗ ಕೊಟ್ಬಿಟ್ಟು ಇಲ್ಲಿ 1ನೇದು ಇದು ಅಂಡರ್ಲೈನ್, ಇದು 2ನೇದು, ಇಲ್ಲಿ ಅಂಡರ್ಲೈನ್ 3ನೇದು, 4ನೇದು ನೋ ಎರರ್. ಎಲ್ಲಿ ಎರರ್ ಇದೆ ಕಂಡುಹಿಡಿಯಿರಿ. ಇಲ್ಲಿ ಎರರ್ ಇದೆ. ಯಾಕೆ ಎರರ್ ಇದೆ? ER ಇದ್ದಾಗ ಮೋರ್ ಯೂಸ್ ಮಾಡಂಗಿಲ್ಲ ನಾವು. ಅರ್ಥ ಆಯ್ತಲ್ಲ? ಯಾಕಂದ್ರೆ ಟಾಲರ್ ಅಂತಕ್ಕಂಥದ್ದು ಸಿಂಗಲ್ ಸಿಲೆಬಲ್ ವರ್ಡ್. ಅದು ಟಾಲರ್ ಟಾಲೆಸ್ಟ್ ಆಗ್ಬೇಕು. 2 ಯೂಸ್ ಮಾಡಿದ್ರೆ, 2 ಕಂಪೇರ್ ಮಾಡ್ತಾ ಇರೋದ್ರಿಂದ ಟಾಲರ್ ಆಗಿದೆ. ಸೊ ಮೋರ್ ಯೂಸ್ ಮಾಡಂಗಿಲ್ಲ. ಅದು ರೈಟ್ ಏನು? ದ ಟ್ರೀ ಇಸ್ ಟಾಲರ್ ದೆನ್ ಜಿರಾಫೆ ಅಂತ ಬರೀಬೇಕು. ಅರ್ಥ ಆಯ್ತಲ್ಲ? ಸಿಂಪಲ್ ಸರ್. ನೆಕ್ಸ್ಟ್ ಬನ್ನಿ. ದಿಸ್ ಟರ್ಕಿ ಈಸ್ ದ ಮೋಸ್ಟ್ ಓಲ್ಡೆಸ್ಟ್ ಇನ್ ದ ಫಾರ್ಮ್. ಅಗೇನ್ ಇಲ್ಲಿ ತಪ್ಪಾಗುತ್ತೆ. ಯಾಕೆ ತಪ್ಪಿದು?
ದಿಸ್ ಟರ್ಕಿ ಓಲ್ಡೆಸ್ಟ್ ಇನ್ ದ ಫಾರ್ಮ್ ಅಲ್ಲಿ ಅಂದ್ರೆ ಟರ್ಕಿಗೂ ಟರ್ಕಿ ಕಂಪೇರ್ ಮಾಡ್ತಾ ಇರೋದು. ಇಲ್ಲಿ ಮೋಸ್ಟ್ EST ಬಂದಿದೆ ನೋಡಿ, ಓಲ್ಡೆಸ್ಟ್. ಈಗ ಓಲ್ಡೆಸ್ಟ್ ಯಾಕೆ ಬಂದಿದೆ ಸರ್? ಓಲ್ಡ್ ಅಂತಕ್ಕಂಥದ್ದು ಸಿಂಪಲ್ ಪಾಸಿಟಿವ್, ಓಲ್ಡರ್ ಕಂಪೇರ್ ಎರಡಕ್ಕೆ ಮಾಡ್ತಾ ಇದಾರೆ. ಈಗ ಓಲ್ಡೆಸ್ಟ್ ಅಂತ ಬಂದಿದೆ ಅಂದ್ರೆ ಅಲ್ಲಿ ಎರಡಕ್ಕಿಂತ ಜಾಸ್ತಿ ಮಾಡ್ತಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಟರ್ಕಿ ಇಸ್ ದ ಮೋಸ್ಟ್ ಓಲ್ಡೆಸ್ಟ್ ಇನ್ ದ ಫಾರ್ಮ್. ಅಂದ್ರೆ ಆ ಒಂದು ಫಾರ್ಮ್ ಇದೆ, ಒಂದು ಫಾರ್ಮ್ ಅಲ್ಲಿ ಓಕೆ ಟರ್ಕಿ ಫಾರ್ಮ್ ಇದೆ, ಆ ಫಾರ್ಮ್ ಅಲ್ಲಿ ಟರ್ಕಿ ತುಂಬಾಗಳಿವೆ. ಆ ಎಲ್ಲಾ ಟರ್ಕಿಗಳಲ್ಲಿ ಈ ಟರ್ಕಿ ತುಂಬಾ ಹಳೆಯದು ಅಂದ್ರೆ ಏಜ್ ಆಗಿದೆ. ಇಲ್ಲಿ ಮೋಸ್ಟ್ ಅಂತ ಯಾಕೆ ಬಂತ? ಅಗೇನ್ ಮೋಸ್ಟ್ ಯೂಸ್ ಎಲ್ಲಿ ಮಾಡ್ತೀವಿ? ಈ ತರ ಡಬಲ್ ಸಿಲೆಬಲ್ LY ಬಂದಾಗ ನಾವು ಯೂಸ್ ಮಾಡ್ತೀವಿ. ಓಕೆ, ಡಬಲ್ ಸಿಲೆಬಲ್ ವರ್ಡ್. ಸರ್ ಇದು ಅಡ್ವರ್ಬ್ಗೂ ನಿಮ್ಗೆ ತುಂಬಾ ಒಂದ್ ಕ್ವಶನ್, ತುಂಬಾ ನೀವು ಸೀರಿಯಸ್ ಆಗಿ ಗ್ರಾಮರ್ ಓದ್ತಾ ಇದ್ರೆ ಲಾಸ್ಟ್ ಚಾಪ್ಟರ್ ಮಾಡಿದೀನಿ ನೋಡಿ, ಅಡ್ಜೆಕ್ಟಿವ್. ಅಲ್ಲಿ ಅಡ್ಜೆಕ್ಟಿವ್ ಅಲ್ಲಿ ಕೂಡ ನಾವು ಮೋರ್ ಯೂಸ್ ಮಾಡ್ತೀವಿ. ಸರ್ ಅಡ್ಜೆಕ್ಟಿವ್ ಅಡ್ವರ್ಬ್ ಹೆಂಗೆ ನಾವು ಇದು ಡಿಫ್ರೆನ್ಸ್ ಗೊತ್ತಾಗುತ್ತೆ? ಸರ್ ಸಿಂಪಲ್ ಸರ್, ನೀವು ಅಡ್ಜೆಕ್ಟಿವ್ ಅಡ್ವರ್ಬ್ ಅಂತ ನೋಡಕ್ ಹೋಗ್ಬೇಡಿ. ಅದು 2 ಸಿಲೆಬಲ್, ಓಕೆ 2 ಸಿಲೆಬಲ್ 3 ಸಿಲೆಬಲ್ ನೋಡ್ಕೊಳ್ಳಿ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಸಿಲೆಬಲ್, ಅಂದ್ರೆ ಒಂದು ಮಾತ್ರ ಕಾಲಕ್ಕಿಂತ ಹೆಚ್ಚಾಗಿ ಉಚ್ಚಾರಣೆ ಮಾಡ್ತಾ ಇದ್ರೆ ಅದರಿಂದ ಮೋರ್ ಬರಬೇಕು. ಮೋರ್ ಯಾವಾಗ? ಕಂಪೇರೇಟಿವ್, 2 ಡಿಗ್ರಿನ ಕಂಪೇರ್ ಮಾಡ್ತಾ ಇದ್ರೆ. ಓಕೆ, ಜಾಸ್ತಿ ಇದ್ರೆ ಮೋಸ್ಟ್ ಬರ್ಬೇಕು. ಸಿಂಪಲ್ ಅಲ್ವಾ ಸರ್? ಈಸಿ ಆಯ್ತಲ್ವಾ ಸರ್? ಇವಾಗ ಸಿಂಪಲ್. ಓಕೆ ಫೈನ್. ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು ಸರ್. ಇಷ್ಟು ಸಾಕು ನಮ್ಗೆ. ವರ್ಬು ಅಡ್ವರ್ಬ್ಗೂ, ಈ ವರ್ಬ್ ಅಂದ್ರೇನು, ಯಾವ ವಿಧಗಳಿವೆ, ಅಡ್ವರ್ಬ್. ಯಾಕಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಮಾಡ್ತೀವಿ. ಓಕೆ, ಇಲ್ಲೇ ನಮ್ಗೆ ಎರರ್ ಫೈಂಡಿಂಗ್ ಈಸಿ ಆಗುತ್ತೆ. ಫಸ್ಟ್ ನಾವು ಯಾವಾಗ ಎರರ್ ಫೈಂಡಿಂಗ್ ಇದನ್ನೇ ಮಾಡ್ಬೇಕು, ಆಮೇಲೆ ನಾವು ಬೇರೆ ಬೇರೆ ಚೆಕ್ ಮಾಡ್ಬೇಕಾಗತ್ತೆ. ಈಗ ಪೊಸಿಷನ್ ಆಫ್ ಅಡ್ವರ್ಬ್ ಅಂತ ತಗೊಂಡಿದೀನಿ ಸರ್, ಇದು ಬೇಕಾಗಿಲ್ಲ ಬಟ್ ತಿಳ್ಕೊಂಡ್ರೆ ಒಳ್ಳೇದು. ಪೊಸಿಷನ್ ಆಫ್ ಅಡ್ವರ್ಬ್ ಅಂದ್ರೆ ಎಲ್ಲೆಲ್ಲಿ ಅಡ್ವರ್ಬ್ಗಳು ಬರ್ತವೆ ಅಂತ. ಇದು ಯಾಕೆ ಅಂದ್ರೆ ಒಂದೊಂದ್ಸಲ ಸಬ್ಜೆಕ್ಟ್ ಅಗ್ರಿಮೆಂಟ್ ಸರಿ ಇರುತ್ತೆ. ಓಕೆ, ಅಂದ್ರೆ ಸಬ್ಜೆಕ್ಟ್ ಎಲ್ಲಿದೆ, ಯಾವ ಸಬ್ಜೆಕ್ಟ್ಗೆ ಯಾವ ವರ್ಬ್ ಬಂದಿದೆ, ಸಿಂಗುಲರ್ ಪ್ಲೂರಲ್, ಅದ್ ಸರಿ ಇರುತ್ತೆ. ಬಟ್ ಇಲ್ಲಿ ಅಡ್ವರ್ಬ್ ಅಬ್ಜೆಕ್ಟಿವ್ ಅಲ್ಲಿ ತಪ್ಪಾಗಿರುತ್ತೆ. ಓಕೆ, ಅವಾಗ ನಾವು ಪೊಸಿಷನ್ ಆಫ್ ಅಡ್ವರ್ಬ್ ಕಲ್ತ್ಕೊಂಡಿದ್ರೆ ಎಲ್ಲೆಲ್ಲಿ ಬರುತ್ತೆ ಅಂತ ನಮ್ಗೆ ಅವಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸಿಂಪಲ್. ಓಕೆ, ಬ್ಯಾಂಕಿಂಗ್ ಅಲ್ಲೆಲ್ಲ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಬ್ಯಾಂಕ್ ಎಕ್ಸಾಮ್ಗೆ ನಮ್ಗೆ ಗ್ರೂಪ್ PDOಗೆ ಫೈನ್, ಗ್ರೂಪ್ ಸಿಗೆ ಅಷ್ಟೊಂದು ಬೇಕಾಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಗ್ರಾಮರ್ ಅಂತ ಹೇಳಿದ್ದಾನೆ ಸಿಲೆಬಸ್ ಅಲ್ಲಿ. ಸೊ ಹಾಗಾಗಿ ಗ್ರಾಮರ್ ಫುಲ್ ತಿಳ್ಕೊಂಡ್ರೆ ಒಳ್ಳೇದು ಸರ್. ಇದ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ ಬೇಡ ಇದ್ರ ಬಗ್ಗೆ. ಓಕೆ, ಜಸ್ಟ್ ನಿಮ್ಗೆ ಒಂದೊಂದು ಲೈನ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಒಂದೊಂದು ಎಕ್ಸಾಂಪಲ್ ಓದ್ಕೊಂಡು. ಇದು ಲಾಸ್ಟ್. ಓಕೆ, ಇದು ಲಾಸ್ಟ್. ಇಲ್ಲೇನು ಅಂದ್ರೆ ಅಡ್ವರ್ಬ್ ಎಲ್ಲೆಲ್ಲಿ ಬರುತ್ತೆ ಅಂತ. ಅಟ್ ದ ಬಿಗಿನಿಂಗ್ ಆಫ್ ಸೆಂಟೆನ್ಸ್ ಅಲ್ಲಿ ಬಿಫೋರ್ ಸಬ್ಜೆಕ್ಟ್ ಅಂದ್ರೆ ಕರ್ತೃಗಿಂತ ಮುಂಚೆ ಅಡ್ವರ್ಬ್ ಬರುತ್ತಂತೆ ನೋಡಿ. ಸಮ್ ಟೈಮ್ಸ್ ಶಿ ಗಿವ್ಸ್. ಓಕೆ, ಬಿಫೋರ್ ಸಬ್ಜೆಕ್ಟ್ ಅಂದ್ರೆ ಅವಳು, ಸಬ್ಜೆಕ್ಟ್ ಇದು ಸಮ್ ಟೈಮ್ಸ್ ಅಂತಿದೆ ನೋಡಿ. ಇಲ್ಲಿ ಫಾರ್ಚುನೇಟ್ಲಿ ಅಂದ್ರೆ ಬಿಗಿನಿಂಗ್ ಆಫ್ ಸೆಂಟೆನ್ಸ್ ಕೂಡ ಬರ್ಬೋದು. ನೆಕ್ಸ್ಟ್ ನೋಡಿ, ಆಫ್ಟರ್ ದ ಆಕ್ಸಿಲರಿ ವರ್ಬ್ ಅಂದ್ರೆ ವಾಸು, ಈ ತರ ವಾಸು, ಈಸು, ವರ್ರು, ಹ್ಯಾವ್, ಹ್ಯಾಸ್, ಈ ರೀತಿ. ಅದಾದ್ಮೇಲೂ ಕೂಡ ಆಫ್ಟರ್ ಆಕ್ಸಿಲರಿ ವರ್ಬ್ ಬಿಫೋರ್ ದ ಮೇನ್ ವರ್ಬ್. ಮೇನ್ ವರ್ಬ್ ಅಂದ್ರೆ ಕ್ರಿಯಾಪದದ ಮುಖ್ಯ ಕ್ರಿಯಾಪದದ ಮುಂಚೆ. ಈಗ ನೋಡಿ, ದ ಫಾದರ್ ವಾಸ್ ಟ್ರಾಜಿಕಲಿ ಕಿಲ್ಡ್. ಇಲ್ಲಿ ನೋಡಿ, ಇದು ಆಕ್ಸಿಲರಿ ವರ್ಬ್ ವಾಸ್ ಅಂತಕ್ಕಂಥದ್ದು ನಾವು ನೋಡಿದ್ವಿ ಅಲ್ವಾ. ಹೆಲ್ಪಿಂಗ್ ವರ್ಬ್ ಇದು. ಕಿಲ್ ಅಂತಕ್ಕಂಥದ್ದು ಮೇನ್ ವರ್ಬ್. ಇದೆರಡರ ಮಧ್ಯ ಅದನ್ನ ತಾನೇ ಹೇಳಿರೋದು, ಆಫ್ಟರ್ ಆಕ್ಸಿಲರಿ ವರ್ಬ್ ಬಿಫೋರ್ ಮೇನ್ ವರ್ಬ್. ಅರ್ಥ ಆಯ್ತಲ್ಲ? ಸಾರಿ. ಸೊ ಈ ರೀತಿ. ಇನ್ನೊಂದು, ಆಫ್ಟರ್ ದ ಆಕ್ಸಿಲರಿ ವರ್ಬ್ ದಟ್ ಈಸ್ ಯೂಸ್ಡ್ ಆಸ್ ದ ಮೇನ್ ವರ್ಬ್. ಓಕೆ, ಆಫ್ಟರ್ ಆಕ್ಸಿಲರಿ ವರ್ಬ್ ಅಂದ್ರೆ ಆಕ್ಸಿಲರಿ ವರ್ಬ್ ಆದ್ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಆರ್ ವೆರಿ ಲೇಟ್ ಅಂತಿದೆ. ಆಸ್ ಯೂಶುವಲ್ ದೇ ಆರ್ ವೆರಿ ಲೇಟ್. ಆಸ್ ಯೂಶುವಲ್ ಅವರು ಲೇಟ್ ಆಗಿ ಬಂದ್ರು. ಇಲ್ಲಿ ಆರ್ ಅಂತಕ್ಕಂಥದ್ದು ಆಕ್ಸಿಲರಿ ವರ್ಬ್. ಅದಾದ್ಮೇಲೆ ಇಲ್ಲಿ ವೆರಿ ಅಂತಿದೆ. ಓಕೆ, ದಿಸ್ ಇಸ್ ಕಾಲ್ಡ್ ಏನೋ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ತುಂಬಾ ಜಾಸ್ತಿ ನಾನು ಇದ್ರ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾಟ್ ನೆಸೆಸರಿ. ತಿಳ್ಕೊಂಡ್ರೆ ಒಳ್ಳೇದು, ತಿಳ್ಕೊಳ್ಳಿಲ್ಲ ಅಂದ್ರೂ ತಪ್ಪೇನಿಲ್ಲ. ಯಾಕಂದ್ರೆ ನಾವು ಎರರ್ ಫೈಂಡಿಂಗ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಡಿಗ್ರೀಸ್ ಎಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಮುಂದೆ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಬಿಫೋರ್ ದ ಮೇನ್ ವರ್ಬ್ ಇಫ್ ದೇರ್ ಇಸ್ ನೋ ಆಕ್ಸಿಲರಿ ವರ್ಬ್ ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ? ಬಿಫೋರ್ ದ ಮೇನ್ ವರ್ಬ್. ಮೇನ್ ವರ್ಬ್ ಗಿಂತ ಮುಂಚೆ ಇಲ್ಲಿ ನೋಡಿ, ಗೋ ಅಂತಕ್ಕಂಥದ್ದು ಹೋಗು ಒಂದು ವರ್ಬು, ಅಗ್ರಿ ಮಾಡ್ಕೋತಾ ಇದೀವಿ ಅನ್ನೋದು ಒಂದು ವರ್ಬು, ಅದಕ್ಕಿಂತ ಮುಂಚೆ ಬಿಫೋರ್ ದ ಮೇನ್ ವರ್ಬ್. ಇಫ್ ಈಸ್ ನೋ ಆಕ್ಸಿಲರಿ ವರ್ಬ್, ಆಕ್ಸಿಲರಿ ವರ್ಬ್ ಇಲ್ಲ ಇಲ್ಲಿ, ಆದ್ರೂ ಕೂಡ ಯೂಸ್ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಯಾವುದು ಈಸ್, ವಾಸ್, ಹ್ಯಾವ್, ಹ್ಯಾಸ್ ಏನಿಲ್ಲ ಅಲ್ಲಿ. ಆಫನ್, ಇದು ಆಫನ್ ರಿಲೆಕ್ಟೆಂಟ್ ಅಂತಕ್ಕಂಥದ್ದು ಅಡ್ವರ್ಬ್. ಅದೇ ರೀತಿ ಆಫ್ಟರ್ ದ ಮೇನ್ ವರ್ಬ್ ಇಫ್ ದೇರ್ ಇಸ್ ನೋ ಆಕ್ಸಿಲರಿ ವರ್ಬ್. ಇಲ್ಲೂ ಕೂಡ ಮೇನ್ ವರ್ಬ್ ಇದೆ ನೋಡಿ, ಡ್ರೆಸ್ ಮೇನ್ ವರ್ಬ್, ಅದು ಲುಕ್ ನೋಡ್ತಾ ಇರೋದು ಮೇನ್ ವರ್ಬ್. ಅದಾದ್ಮೇಲೆ ಬ್ಯೂಟಿಫುಲಿ, ಕೇರ್ಫುಲಿ ಅಂತಿದೆ, ಲೌಡ್ಲಿ ಅಂತಿದೆ. ಇಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲ, ನೋ ಪ್ರಾಬ್ಲಮ್, ಬೇಕಾಗಿಲ್ಲ. ಇರ್ಲೇಬೇಕು ಅಂತೇನಿಲ್ಲ ಆಕ್ಸಿಲರಿ ವರ್ಬ್, ದಯವಿಟ್ಟು ಗಮನಿಸಿ.
ಆಕ್ಸಿಲರಿ ವರ್ಬ್ ಇರ್ಲೇಬೇಕು ಅಂತಾನೆ ಬೇಕಾಗಿಲ್ಲ. ಓಕೆ, ಮತ್ತೆ ಅಟ್ ದ ಎಂಡ್ ಆಫ್ ಸೆಂಟೆನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಅಟ್ ದ ಎಂಡ್ ಆಫ್ ಸೆಂಟೆನ್ಸ್ ಅಂದ್ರೆ ಸೆಂಟೆನ್ಸ್ ಕೊನೆಯಲ್ಲಿ ರಿಪೀಟೆಡ್ಲಿ, ಬ್ಯಾಡ್ಲಿ, ಕರೆಕ್ಟ್ಲಿ ಅಂತ. ಸರ್ ಇದು ಬೇಕಾಗಿಲ್ಲ ಸರ್, ಪೊಸಿಷನ್ ಆಫ್ ಅಡ್ವರ್ಬ್ ಬೇಕಾಗಿಲ್ಲ. ತಿಳ್ಕೊಂಡಿದ್ರೆ ಎಲ್ಲೋ ರೇರ್ ಕೇಸ್ ಅಲ್ಲಿ ತುಂಬಾ ಡಿಫಿಕಲ್ಟಿ ಕ್ವಶನ್ ಬಂದಾಗ ಇದು ಹೆಲ್ಪ್ ಆಗುತ್ತೆ. ಓಕೆ, ಎಸ್ಪೆಷಲಿ ಬ್ಯಾಂಕಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಬೇರೆದಕ್ಕೆ ಇದು ಬೇಕಾಗಿಲ್ಲ. ಇದು ತಿಳ್ಕೊಬೇಕು, ಎರರ್ ಫೈಂಡಿಂಗ್ ಅಲ್ಲಿ ಸೂಪರ್ಲೇಟಿವ್, ಕಂಪೇರೇಟಿವ್, ಪಾಸಿಟಿವ್ ಇದನ್ನ ತಿಳ್ಕೊಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ವರ್ಬ್ ಅಂದ್ರೇನು, ಆಕ್ಸಿಲರಿ ವರ್ಬ್ ಅಂದ್ರೇನು ಇದನ್ನ ತಿಳ್ಕೊಬೇಕು. ಯಾಕಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಟೆನ್ಸಸ್ ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಾಡ್ತೀವಿ. ಅದಕ್ಕೆ ನಿಮ್ಗೆ ಇದು ಬೇಕಾಗುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಪುನಃ ಸಿಗ್ತೀನಿ ನಾನು ನೆಕ್ಸ್ಟ್ ಒಂದು ಗ್ರಾಮರ್ ಚಾಪ್ಟರ್ ಅಲ್ಲಿ. ನಾನು ಕಂಪ್ಲೀಟ್ ಸೀರೀಸ್ ಮುಗಿಸ್ಕೊಡ್ತೀನಿ. ಓಕೆ, ನಾನು ನೋಡಿ ಪ್ರಿಪೋಸಿಷನ್ ತಗೋಬಹುದು. ಓಕೆ, ಮತ್ತೆ ಇನ್ನೊಂದು ಏನಿದೆ, ಆರ್ಟಿಕಲ್ಸ್ ತಗೋಬಹುದು. ನಾನು ಯಾಕೆ ತಗೋತಲ್ಲ ಅದೆರಡು, ಅದು ಲಾಸ್ಟ್ ಅಲ್ಲಿ ತಗೋತೀನಿ. ಯಾಕೆ, ಇದು ಈಸಿ ಸರ್, ನಿಮ್ಗೆ ಗೊತ್ತಿದೆ ಆಲ್ರೆಡಿ, ನಿಮ್ಗೆ ಗೊತ್ತಿದೆ ಈಸಿ. ಇದನ್ನ ಕಲಿಯೋದೇನ್ ದೊಡ್ಡ ವಿಷಯ ಅಲ್ಲ. ಎಲ್ಲಿ ಏನ್ ಯೂಸ್ ಮಾಡೋದು, ದಿಸ್ ಇಸ್ ಮೋಸ್ಟ್ ಈಸಿ. ಓಕೆ, ಇದ್ರ ಮೇಲೆ ಕ್ವಶನ್ ಬರುತ್ತೆ ಅಂತ ಹೇಳಂಗಿಲ್ಲ, ಬರುತ್ತೆ, ಒಂದು ಬರ್ಬೋದಷ್ಟೇ. ಬಟ್ ಯಾವ್ದು ಡಿಫಿಕಲ್ಟೀಸ್ ಇದೆಯಲ್ಲ ಅದನ್ನ ಫಸ್ಟ್ ಮುಗಿಸ್ಕೊಡ್ತೇನೆ. ಓಕೆ, ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಫಾಲೋ ಮಾಡಿ, ಯೂಟ್ಯೂಬ್ ಲೈಕ್ ಮಾಡಿ ವಿಡಿಯೋ. ಓಕೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದ.